ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12ನೇ ತಾರೀಕು ಏಪ್ರಿಲ್ 2024 ಶುಕ್ರವಾರ. ರೋಧಿರ್ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ರೋಹಿಣಿ ನಕ್ಷತ್ರ, ಆಯುಷ್ಮಾನ್ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಇವತ್ತಿನ ಅಭಿಜಿತ್ ಮುಹೂರ್ತ ನೋಡೋಣ. ಒಳ್ಳೆ ಸಮಯ ಅನ್ನತಕ್ಕಂಥದ್ದು 11 ಗಂಟೆ 55 ನಿಮಿಷದಿಂದ 12 ಗಂಟೆ 45 ನಿಮಿಷದವರೆಗೂ ಇರತಕ್ಕಂಥದ್ದು. ದುಷ್ಟ ಮುಹೂರ್ತ ಬೆಳಿಗ್ಗೆ 8 ಗಂಟೆ 37 ನಿಮಿಷದಿಂದ 9 ಗಂಟೆ 26 ನಿಮಿಷ, ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೂ ಇರತಕ್ಕಂಥ ಒಂದು ತೊಂದರೆಯ ಮುಹೂರ್ತ. ಯಾವಾಗಲೂ ಹೇಳ್ತಿರ್ತಾನೆ, ತೊಂದರೆ ಅನ್ನೋ ಒಂದು ಸಂದರ್ಭ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಪ್ರಚೋದನೆ, ನಮ್ಮ ಆಲೋಚನೆಯನ್ನ ತಟಸ್ಥ ಮಾಡುತ್ತೆ, ನಮ್ಮ ಶಕ್ತಿಯನ್ನ ತಟಸ್ಥ ಮಾಡುತ್ತೆ, ನಮ್ಮ ವಿವೇಚನೆಯನ್ನ ತಟಸ್ಥ ಮಾಡಿಸ್ಬಿಡುತ್ತೆ. ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಗಡಿಬಿಡಿಯ ನಿರ್ಧಾರಗಳು ತಗೋಬಿಡ್ತವೆ. ಈ ಸಂದರ್ಭದಲ್ಲಿ ಆದಷ್ಟು ಅವಾಯ್ಡ್ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ರೋಹಿಣಿ ನಕ್ಷತ್ರಕ್ಕೆ ಬರತಕ್ಕಂಥ ಸಮಸ್ಯೆಗಳೇನು? ರೋಹಿಣಿ ಅದ್ಭುತ. ವಿಶೇಷವಾಗಿ ಚಂದ್ರನ ಪರಮೋಚ್ಚ ಸ್ಥಾನ. ಒಂದು ತಾಯಿಗೆ ಮಗಳು ಚೆನ್ನಾಗಿದ್ದರೆ ಅದೊಂದು ಆನಂದ. ಸೊಸೆ ಏನಾದರೂ ತುಂಬಾ ಒಂದು ಅನುರಾಗ ಭರಿತ ಸೊಸೆ ಸಿಕ್ಕಿಬಿಟ್ಟರೆ, ಅರ್ಥ ಮಾಡಿಕೊಳ್ಳುವ ಸೊಸೆ ಸಿಕ್ಕಿಬಿಟ್ಟರೆ, ಮಗಳಿಗಿಂತ ಹೆಚ್ಚಾಗಿ ತಾಯಿಗಿಂತ ಹೆಚ್ಚಾಗಿ ಅನುಬಂಧವಾಗಿ ನೋಡ್ಕೊಬಿಟ್ರೆ ಅದರ ಆನಂದ ಬೇರೆ. ನನ್ನ ಸೊಸೆ ನನ್ನ ಮನೆತನದ ಗೌರವ, ನನ್ನ ಕುಟುಂಬದ ಗೌರವ, ನಮ್ಮ ಮನೆಯ ವ್ಯಕ್ತಿತ್ವ ಅನ್ನತಕ್ಕಂಥ ಒಂದು ಖುಷಿ ಬರುತ್ತೆ ನೋಡಿ. ಅದೊಂದು ಅದ್ಭುತ ಮಕ್ಕಳೇ, ವಿಶೇಷ. ಅದಕ್ಕೆ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚಂಗತ. ಅದೇ ಮಗ ಕೆಟ್ಟೋದ ಅಂತ ಇಟ್ಕೊಳ್ಳಿ. ಉಂಡಾಡಿ ಗುಂಡ, ಮೂರ್ಖ ಮಗ, ಜವಾಬ್ದಾರಿ ಇಲ್ಲದ ಮಗ, ಬೇಜವಾಬ್ದಾರಿ, ದಡ್ಡ. ಒಂದು ಗಂಡಸು ನೆನ್ಪಿಟ್ಕೊಳ್ಳಿ, ಅವನನ್ನ ಕೇಳೋದೇ ಎಲ್ರು ಏನ್ ಗೊತ್ತಾ? ಅವನ್ ದುಡಿಯೋವರೆಗೂ ಅವನಿಗೆ ಮರ್ಯಾದೆ. ಒಂದು ಪುರುಷ, ಮುಖ್ಯವಾಗಿ ಮನೆಯ ಗಂಡಸು, ದುಡಿಯೋವರೆಗೆ ಅವನಿಗೆ ಮರ್ಯಾದೆ. ಎಲ್ಲಾ ಜವಾಬ್ದಾರಿ ತಗೊಂಡಿದ್ದಾನೆ, ದುಡಿತಿದ್ದಾನೆ ಅಂತ. ಅವನು ಎಷ್ಟು ನೋವು ತಿನ್ನೋ, ಎಷ್ಟು ಅವಮಾನ ಪಟ್ನೋ, ಎಷ್ಟು ಸಂಕಟ ಪಟ್ನೋ, ಏನ್ ಕಳ್ಕೊಂಡೋ, ಯಜಮಾನನಿಂದ ಎಷ್ಟು ಬಯಸ್ಕೊಂಡ್ನೋ, ಇಲ್ಲ ತನ್ನ ಸುತ್ತವರಿಂದ ಎಷ್ಟು ಮೋಸ ಹೋದ್ನೋ, ಸಾಲದ ಬಾಧೆಯೋ, ಕಮಿಟ್ಮೆಂಟ್ ಬಾಧೆಯೋ, ಮನೆಯ ಜವಾಬ್ದಾರಿಯೋ, ಅವೆಲ್ಲ ಕೇಳೋದಿಲ್ಲ. ನಿಮ್ ಮಗ ನೋಡ್ರಿ ದಂಡಪಿಂಡ, ನಿಮ್ ಗಂಡ ನೋಡ್ರಿ. ಮನೇಲಿ ಹೆಂಡತಿ ಎಲ್ಲ ಮಕ್ಕಳು ಸಮೇತ ಮರ್ಯಾದೆ ಕೊಡಲ್ಲ. ನಮ್ಮ ಅಪ್ಪನ ಸುಮ್ಮನೆ ಕುತ್ಕೊಂಡು ತಿಂತಾನೆ, ಅವನ ಮನಸ್ಸಿನಲ್ಲಿ ಏನ್ ನಡೀತಿದ್ಯೋ ಕೇಳೋರಿಲ್ಲ, ಹೇಳ್ಕೊಳಕ್ಕೂ ಆಗಲ್ಲ. ಮನೆಯ ಗಂಡಸು ಒಂದು ಗಂಡಸಾಗಿ ಹುಟ್ಟು ಬಿಟ್ರೆ ಅವನಿಗಿರೋ ಒಂದು ದೊಡ್ಡ ವರ ಶಾಪ ಎರಡೂ ಒಂದುಂಟು. ಒಂದು ದುಡಿಯೋದೇ ಅವನ ವರ. ಶಾಪ ಏನ್ ಗೊತ್ತಾ? ಅವನಿಗೋಸ್ಕರ ಅವನು ದುಡಿಯೋಲ್ಲ. ಬೆಳೀತಿದ್ದಾಗಿ ಅಮ್ಮ ಅಪ್ಪನ ಪೋಷಣೆ, ಅವ್ರನ್ನ ನೋಡ್ಕೋಬೇಕು, ಅಕ್ಕ ತಂಗಿರ ಜವಾಬ್ದಾರಿ ತಗೋಬೇಕು, ತಮ್ಮ ಇದ್ರೆ ಅವನ ಜವಾಬ್ದಾರಿ ತಗೋಬೇಕು. ಹಿಂದಿನ ಒಂದು 30 ವರ್ಷದ ಹಿಂದ್ಗಡೆ ಇತ್ತು ಈ ತರದ ಒಂದು ಪದ್ಧತಿ. ಈಗಲೂ ಕೆಲವೊಂದ್ ಕಡೆ ಇದೆ, ಮಾಡ್ತಾರೆ. ಧರ್ಮಾತ್ಮ ವ್ಯಕ್ತಿಗಳು ಮಾಡ್ತಾರಪ್ಪ, ಇದಾರಪ್ಪ. ನಮಗೆ ಆಗಾಗ ಸ್ವಲ್ಪ ಮಳೆ ಆಗ್ತಿದೆ, ಈಗ ಎಲ್ಲೆಲ್ಲೋ ಒಂದ್ ಸ್ವಲ್ಪ ದಿಢೀರಂತ ಮಳೆ ಬಿದ್ದಿದೆ ಅಂತಾರಲ್ವಾ, ಅಂತ ವ್ಯಕ್ತಿಗಳಿಂದ. ಹೌದು, ಅಣ್ಣನ ನ್ಯಾಯ ಅಂತ ಒಂದು ಮಾಡ್ತಾರೆ, ಅಣ್ಣನ ಭಾಗ ಅಂತ ಒಂದು ಮಾಡ್ತಾರೆ. ಒಂದು ಇಬ್ರು ಅಣ್ಣ ತಮ್ಮಂದಿರಿದ್ದಾರೆ ಅಂದ್ರೆ, ಇಲ್ಲ 4 ಜನ ಅಣ್ಣ ತಮ್ಮಂದ್ರೆ ಇದ್ದಾರೆ ಅಂತ ಇಟ್ಕೊಳ್ಳಿ. 4 ಎಕರೆ ಜಮೀನಿದ್ರೆ 1 ಎಕರೆ ಮೊದಲೇ ಅಣ್ಣನ ಕೊಟ್ಬಿಡ್ತಾರೆ. ಪಾಲು ಮಾಡೋಕ್ ಮೊದಲೇ 1 ಪಾಲು ಅವನದ್ದು,
ಮಿಕ್ಕ 3 ಎಕರೆನ ಡಿವೈಡ್ ಮಾಡ್ತಾರೆ 4 ಜನಕ್ಕೆ. ಮತ್ತೆ ಅಣ್ಣನಿಗೆ 3/4 ಎಕರೆ, ಇನ್ನೊಂದು ತಮ್ಮನಿಗೆ 3/4 ಎಕರೆ, ಇನ್ನೊಂದು ತಮ್ಮನಿಗೆ 3/4 ಎಕರೆ, ಇನ್ನೊಂದು ತಮ್ಮನಿಗೆ 3/4 ಎಕರೆ, 3 ಎಕರೆನ ಡಿವೈಡ್ ಮಾಡ್ತಾರೆ. ಕೊಡ್ತಿದ್ರು. ಯಾಕಂದ್ರೆ ಅಣ್ಣ ಅನ್ನೋನು ನಿಂತ್ಕೊಳ್ಳೋನು. ತನ್ನ ಅಕ್ಕ, ತನ್ನ ಸೋದರಿ, ತನ್ನ ತಮ್ಮ, ತನ್ನ ಎಲ್ಲರಿಗೂ ಅವನೇ ಮುಖ್ಯ ಯಜಮಾನ. ಅವನಿಗೆ ತನ್ನ ಪರ್ಸನಲ್ ಲೈಫ್ ಅನ್ನೋದಿಲ್ಲ. ತಾನು ಮಾತ್ರ ಬದುಕಬೇಕು, ತಾನು ಮಾತ್ರ ತಿನ್ಬೇಕು. ಇವತ್ತು ಬಂದ್ಬಿಟ್ಟಿದೆ ಬೇರೆ. ನಾನು ನೋಡಿದ್ದೇನೆ ತುಂಬಾ ಹತ್ತಿರದ ಒಂದು ಕುಟುಂಬ, ಅಣ್ಣ ಅನ್ನಿಸ್ಕೊಂಡಂತ ಆ ವ್ಯಕ್ತಿ ಎಷ್ಟು ಮಾಡಿದಾರೆ ಅಂದ್ರೆ, ಅಯ್ಯೋ ರಾಮ, ಆ ಮನೇಲಿ ಅನ್ನ ತಿಂದಿದ್ದೇನೆ ನಾನು, ಆ ಮನೇಲಿ ಪೂಜೆ ನೋಡಿದ್ದೇನೆ. ಒಂದೊಂದು ತಾಯಿ ಜೀವನು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗೆಯರನ್ನ ನೋಡಿದ್ದಾನೆ. ಇವತ್ತು ಮನೆ ಒಂದು 3 ಬಾಗಿಲಾಗ್ಬಿಟ್ಟಿದೆ. ಅಣ್ಣನನ್ನ ಏಕವಚನವಾಗಿ ಮಾತಾಡ್ಸೋಷ್ಟು ಮಟ್ಟಕ್ಕೆ ಕುಸಿದು ಕೂತ್ಬಿಟ್ಟಿದ್ದಾನೆ. ಅಷ್ಟೆಷ್ಟು ಕಷ್ಟಪಟ್ಟಿಲ್ಲ. ಸ್ವಯಂ ಕೃಷಿಯಿಂದ ಮೇಲಕ್ಕೆ ಬಂದಿರೋದು. ಎಲ್ಲರಿಗೂ ತನ್ನ ಮಕ್ಕಳಿಗೆ ಏನ್ ತರ್ತಿದ್ನೋ ತಮ್ಮಂದಿರ ಮಕ್ಕಳಿಗೂ ತಂಗಿರ ಮಕ್ಕಳಿಗೂ ಈ ತರ ಮೊದಲು ಈ ರೀತಿ ಇದ್ದಂಥದ್ದು ಇವತ್ತಿಲ್ಲ ಮಕ್ಕಳೇ. ಮನೆಯ ಯಜಮಾನಾಗಿ ಹುಟ್ಟುಬಿಟ್ರೆ ಅವನು ದುಡಿಲಿಲ್ಲ ಅಂದ್ರೆ ಅವನನ್ನ ಒಂದು ಚಪ್ಪಲಿಗಿಂತ ಕೀಳಾಗಿ ನೋಡ್ಬಿಡ್ತಾರೆ. ಅದರಲ್ಲೂ ಅಯ್ಯೋ, ಈಗಿನ ಕಾಲದ ಕೆಲವು ಸ್ತ್ರೀಯರಂತೂ ತುಂಬಾ ತುಚ್ಛವಾಗಿ ನೋಡ್ಬಿಡ್ತಾರೆ. ಎಂತವನ್ ಕಟ್ಬಿಟ್ಟಿದ್ದಾರೆ, ಆ ಬೇಜವಾಬ್ದಾರಿ, ಅದು ಇದು. ಅವನಿನ್ನೂ ಕುಸಿದು ಯಾವುದೋ ಒಂದು ಕೆಟ್ಟಗಳಿಗೆ, ಕೆಟ್ಟ ಸಮಯ, ಏನೋ ಕರ್ಕೊಂಡೋಗಿ ಒಂದು ವ್ಯವಹಾರವೋ ವ್ಯಾಪಾರವೋ ಏನೋ ಒಂದು ದಿಢೀರ್ ನಿರ್ಧಾರಗಳು ಏನೋ ಒಂದಾಗಿ ಕಳ್ಕೊಂಡ ಆರದು ರುಬ್ಬಿ ಅವ್ನು ಕುಳಿತುಕೊಂಡ ಅಂದ್ರೆ ಮುಗಿದೋಯ್ತು ಮಕ್ಕಳೇ. ಅದಕ್ಕೆ ನೋಡಿ ಗಂಡಸರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಬರೋದು, ಗಂಡಸರೇ ಬೇಗ ಹುಚ್ಚರಾಗೋದು, ಗಂಡಸರೇ ಬೇಗ ಅಡಿಕ್ಷನ್ ಆಗೋದು. ಗಂಡಸರಿಗೆ ಬೇಗ ಅಡಿಕ್ಷನ್ನು. ನೀವು ಹುಚ್ಚ ಆಸ್ಪತ್ರೆಗೆ ಹೋಗಿ ನೋಡಿ, ಗಂಡಸರೇ ಜಾಸ್ತಿ. ಗಂಡಸರಿಗೆ ದೇವರೇ ಬರಲ್ಲ. ತಮಾಷೆ ಗೊತ್ತಾ? ಹೆಣ್ಮಕ್ಳು ದೇವರು ದೇವ ಎರಡೂ ಬರುತ್ತೆ. ಆ ಸ್ಟ್ರೆಸ್ ಎಲ್ಲ ತೆಗೆದು ಬಿಡ್ತಾರೆ. ಓ ದೇವ್ರು ಬಂತು, ಮಾತಾಡ್ತು ಅಂತ ಯಾವುದೋ ಒಂದು ಒತ್ತಡದ ರೂಪದಲ್ಲಿ ಬಂದ್ಬಿಡ್ತು. ದೇವ್ರು ಬಂತು ಮೈ ಮೇಲೆ. ಗಂಡಸನ ಮೈ ಮೇಲೆ ಬರೋದೇ ಇಲ್ಲ, ದೆವ್ವನೂ ಬರೋಲ್ಲ. ಅವನ ಒಳಗಡೆನೇ ಕೊರಗೋದು. ಅವನ್ ಕಣ್ಣೀರ್ ಹಾಕೋ ಆಗಿಲ್ಲ, ಹೇಳ್ಕೊಳ್ಳೋ ಆಗಿಲ್ಲ, ಅವನ್ ಸುಸ್ತುಗಳು ಹೇಳ್ಕೊಳ್ಳೋ ಆಗಿಲ್ಲ, ಅವನ ನೋವುಗಳು ಹೇಳ್ಕೊಳ್ಳೋ ಆಗಿಲ್ಲ, ಅವನ ಹಸಿವೆ ಹೇಳ್ಕೊಳ್ಳೋ ಆಗಿಲ್ಲ, ಅವನ ಕಾಮ ಹೇಳ್ಕೊಳ್ಳೋ ಆಗಿಲ್ಲ, ಅವನ ಒಂದು ಕಾಮವಿಲ್ಲದ್ದು ಹೇಳ್ಕೊಳ್ಳೋ ಆಗಿಲ್ಲ. ಅಂತಾನೆ ಇರ್ಬೇಕು, ಮೀಸೆ ಪುಗದಸ್ತಾಗಿ. ಗಮನಿಸ್ ನೋಡಿ, ಒಬ್ಬ ಗಂಡು ದುಡಿಯೋದಿದ್ದರೆ ನಾಲಾಯಕ್ ಅಂತಾರೆ, ನಾಮರ್ದ ಅಂತಾರೆ. ಒಂದೊಂದ ಮಾತನ್ನೋದು ಶೂ. ಯಾವ ಸ್ತ್ರೀಯನ್ನು ಬಳಸದಂತ ವಸ್ತುಗಳ ಮಾತೆಲ್ಲ ಹೇಳ್ಬಿಟ್ಟಿರ್ತಾರೆ. ಅವನ ಜೀವನ ಪರ್ಯಂತ ಪೋಷಕರನ್ನ ಕಾಪಾಡು, ಅಕ್ಕ ತಂಗಿನ ಕಾಪಾಡು, ಅದಾದ್ಮೇಲೆ ಮದುವೆ ಹೆಂಡತಿ, ಅದಾದ್ಮೇಲೆ ಮಕ್ಕಳು. ಹೌದು, ಜೀವನ ಪರ್ಯಂತ ಒಂಥರ ಅವನು ಅವನು ಹೊಡೋದೆ, ಓಡೋದೆ, ದುಡಿಯೋದೆ ಇತ್ತು. ನಮ್ಮ ತಂದೆ ಕಾಲಕ್ಕೆ, ನಮ್ಮ ಕಾಲದವರೆಗೂ ನಾನು ನೋಡಿದ್ದೇನೆ. ಇದ್ದಾರೆ ಈಗಲೂ. ನನ್ನ ಸ್ನೇಹಿತ ರಾಜು ಅಂತಿದ್ದಾನೆ, ಮನೆ ಕುಟುಂಬ. ಶ್ರೀನಿ ಅಂತಿದ್ದಾನೆ, ಕೃಷ್ಣ ಅಂತ ಇದ್ದಾನೆ, ನೋಡ್ತಿರ್ತಾನೆ. ಇವತ್ತಿನವರೆಗೂ ಈ ಒಂದು 32-34 ವರ್ಷದ ಪಯಣದಲ್ಲಿ ನಾನು ಹಬ್ಬ ಅಂದ್ರೆ ಒಂದು 10 ದಿನ ರಜಾ ತಗೊಂಡಿರ್ಬೋದೇನೋ, ಅನಾರೋಗ್ಯಕ್ಕೂ ಇಲ್ಲ ಇನ್ನೊಂದು ಭಾವಕ್ಕೆ. ನಾನಾಗಿ ರಜಾ ತಗೊಂಡಿದ್ದು ನನಗೆ ಗೊತ್ತಿಲ್ಲ. ಅದನ್ನ ನನ್ನ ತಂದೆ ಹೇಳುವಾಗ ನಾನು ಕೇಳಿದ್ದು. ನನ್ನ ಮಗ ಇವತ್ತಿನವರೆಗೂ ರಜಾ ಹಾಕಿ ಕುಳಿತಿದ್ದು ನಾನು ನೋಡಿಲ್ಲ. ಅದನ್ನ ಕಲ್ತಿದ್ದು ಎಲ್ಲಿಂದ ಗೊತ್ತಾ? ನನ್ನ ತಂದೆಯಿಂದ. ಅವರ ಹಬ್ಬಕ್ಕೆ ರಜಾ ಹಾಕ್ತಿರ್ಲಿಲ್ಲ. ಹಾಕಿದ್ರೆ ಅವತ್ತು ಡಬಲ್ ಓಟಿ, ಅವರಿಗೆ ಡಬಲ್ ಸಂಬಳ. ನನ್ನ ಹಬ್ಬಕ್ಕೆ ರಜಾ ಹಾಕಿದ್ರೆ ನೀವು ಹಬ್ಬ ಮಾಡಕ್ಕಾಗಲ್ಲ. ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಅಪ್ಪ ಸ್ವಲ್ಪ ಹೊರಟ. ಭಾರಿ ಕಟ್ಟುಪಾಡು, ನಿಯಮ, ಆಕಾಶ. ಅದು ಅಜಾನುಬಾಹು, ತುಂಬಾ ಸ್ಟ್ರಿಕ್ಟು. ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು. ಅದಕ್ಕೇನು ಹಬ್ಬದ ದಿನ ಆದ್ರೂ ಫ್ರೀ ಆಗಿರ್ಲಿ ಮಕ್ಕಳು ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂತ ಅಲ್ಲ. ಅವತ್ತೋದ್ರೆ ಡಬಲ್ ಸಂಬಳ ಬರುತ್ತೆ. ಮೊದಲೇ ಉಳಿಸಿಟ್ಟಂತ ದುಡ್ಡಲ್ಲಿ ಹಬ್ಬ ಮಾಡ್ಕೊಳ್ಳಿ, ಆ ದುಡ್ಡಲ್ಲಿ ತಗೊಬಂದು ಎತ್ತಿಟ್ಕೋಬಹುದು ಅಂತ. ಮನೆ ತುಂಬಾ ಮಕ್ಕಳು, ತಿನ್ನೋ ಬಗಾಸುರ ನಾನು ಬೇರೆ. ಆ ದೈವ ಹೇಳ್ಬಾರ್ದು. ಅದನ್ನ ಅರ್ಥ ಮಾಡ್ಕೊಂಡು ನಾನು ಕೂಡ ಇವತ್ತಿನವರೆಗೂ ಈ 32-34 ವರ್ಷದ ಪಯಣದಲ್ಲಿ ನಾನು ರಜಾ ಹಾಕಿಲ್ಲ. ಹಾಕಿದ್ರೆ ನನ್ ಕಾಯಿಲೆ ಬಂದಂಗೆ ಆಗುತ್ತೆ. ಮೇಜರ್ ಆಪರೇಷನ್ಗಳಾದಾಗ್ಲೂ ಮಾರನೇ ದಿನ ಆಫೀಸ್ ಬಂದ್ಬಿಟ್ಟಿದ್ದಾನೆ. ಒಂಥರ ತಲೆ ಕೆಟ್ಟೋಗುತ್ತೆ.
ಒಂದು 5 ಜನ ಕ್ಲೈಂಟ್ ಕೊಡಿ, ಆಗೋಲ್ಲ 50 ಜನ 100 ಜನ ಕೊಡಬೇಡಿ, ಬರ್ತೇನೆ ಒಂದು 5 ರಿಂದ 10 ಜನ ತುಂಬಾ ಎಮರ್ಜೆನ್ಸಿ ಇರೋರಿಗೆ ನೋಡಿ ಮಿಕ್ಕಿದ್ದು ಹೇಳ್ಬಿಡಿ, ನಾನು ಬಂದು ಮಾಡ್ತೇನೆ ಅಂತ. ಇವತ್ತು ಸಂಜೆ 4:15 5 ಗಂಟೆಗೆ ಆಪರೇಷನ್ ಆಗಿದ್ರೆ 6:30 7 ಗಂಟೆಗೆ ಮನೆಗೆ ಬಂದು ನಾನು ಮಲಗೋದು ಆಸ್ಪತ್ರೆಯಲ್ಲಿ. ಆಗಿದೆ, ನಾನು ಮನುಷ್ಯನೇ, ನನ್ನದೊಂದು ಅನುಷ್ಠಾನ ಇದೆ, ಆ ಅನುಷ್ಠಾನಕ್ಕೆ ಗಟ್ಟಿ ಇದ್ದೇನೆ. ಬಂದ್ ಮನೇಲಿ ಅನುಷ್ಠಾನ, ಡಾಕ್ಟ್ರೇ ಬೈದಿದ್ದಾರೆ, ಏನ್ರಿ ಹಿಂಗ್ ಬ್ಲೀಡಿಂಗ್ ಮಾಡಿ ಇಟ್ಕೊಂಡಿದ್ದೀರಿ, ಹೇಳಿದ್ರೆ ಕೇಳೋದೇ ಇಲ್ಲ, ಮಿನಿಮಮ್ 1 ವಾರ ನೀವು ಅಲ್ಲಾಡೋವಾಗೆ ಇಲ್ಲ ಅಂದ್ರೆ 1 ಅವರ್ ಇರ್ಲಿಲ್ಲ. ವೆಂಕಿ ಎತ್ತೋ ಗಾಡಿನ ಡ್ರೆಸ್ ಆ ಗ್ರೀನ್ದು ತೆಗೆದು ಮೆಲ್ಲ ಒಂದು ಪ್ಯಾಂಟ್ ಶರ್ಟ್ ಎಲ್ಲ ಒಂಥರ ನಮ್ನೆಸ್ ಆಗ್ಬಿಟ್ಟಿದೆ, ಒಂಥರ ಆಗ್ಬಿಟ್ಟಿದೆ. 1 ಅವರ್ ಆಗಿದೆ ಅಷ್ಟೇ ಪ್ರಜ್ಞೆ ಬಂದು. ಕೆಳಗಡೆ ಹೋಗೋ ಒಂದು ಸಣ್ಣ ಪಾನಿಪುರಿ, ಅಣ್ಣ ಆಪರೇಷನ್ ಆಗಿದ್ದ ಬೆಂಕಿ, ಅಯ್ಯೋ ಪದರ ಕೆಳಗಡೆ ಇಳಿದು ಅಚ್ಚುಕಟ್ಟಾಗಿ ತಿನ್ಬಿಟ್ಟು ಒಂದು ಗೋಬಿನೂ ಪಾರ್ಸಲ್ ಮಾಡ್ಕೊಬಿಡು, ಅಕ್ಕ ಗೊತ್ತಾದ್ರೆ ಬೈತಾಳೆ, ಕೊಡು ಬಿಸಿ ಬಿಸಿ ಅಂತ ಒಂದು ಟಿಫನ್ ಬಾಕ್ಸಲ್ಲಿ ಹಾಕ್ಸ್ಕೊಂಡು ಆಸ್ಪತ್ರೆಗೆ ವಾಪಸ್ ಬರ್ತೀನಿ ಅಂತ ಅವನು ಅಂದ್ಕೊಂಡಿದ್ರೆ, ಇಲ್ಲಿ ಒಂಚೂರು ಕೆಲಸ ಇದೆ, ಬರೋ 1-2 ಚೆಕ್ಗೆ ಸೈನ್ ಹಾಕ್ಬೇಕು ಬ್ಯಾಂಕ್ ಡಾಕ್ಯುಮೆಂಟ್ಗೆ ಅಂತ ಮನೆ ಹತ್ರ ಬಂದು ನೀನು ನಡಿ ಅಂತ ಮೆಲ್ಲಗೆ ಬಂದು ರೂಮ್ನಲ್ಲಿ ಕುತ್ಕೊಬಿಟ್ಟಿದೆ. ಶಿವಾಯ ಅಂತ ಎಲ್ಲರೂ ತಟಸ್ಥ, ಗೊತ್ತೇ ಇಲ್ಲ, ಹೇಳೇ ಇಲ್ಲ. ಹೇಳದ್ಮೇಲೆ ಕಣ್ಣಲ್ಲಿ ನೀರು, ಇದೇನು ಹಿಂಗ್ ಮಾಡ್ಕೊಂಡಿದ್ದೀರಿ, ಅದು ಇದು ನಾವು ಇಲ್ವಾ ಅಂತ ಅಲ್ಲ, ಹೇಳಿ ಗಾಬರಿ ಪಡಿಸೋದೇನಿದೆ, ಆಗೋದ್ ನಿಜ. ಎಷ್ಟೋ ಬಾರಿ ನೀವು ನಂಬೋಲ್ಲ, ಮನೆಯಲ್ಲಿ ನಾನು ಹೇಳೋದೇ ಇಲ್ಲ ಕೆಲವೊಂದು ವಿಚಾರ, ಗೊತ್ತು, ಹೇಳಿ ಬಯಸ್ಕೋಬೇಕು, ಬಯಸ್ಕೊಂಡ್ರು ಹೋಗ್ಲೇಬೇಕು, ಹೋದ ಮೇಲೂ ಬಂದ ಮೇಲೆ ಬಯಸ್ಕೋಬೇಕು. ಈ 3 ಸೇರಿಸಿ ಆಗೋದು ಬಂದ ಮೇಲೆ ಬಯಸ್ಕೊಳ್ಳೋಣ. ಮೊನ್ನೆನೂ ಹಾಗೆ ಒಂದು ಸಡನ್ ಕೆಲಸ ನಿಮಿತ್ತ ಹೋಗ್ಬಿಟ್ಟೆ, ನನಗೆ ಹೇಳಿಲ್ಲ, ನನಗೆ ಯಾಕೆ ಹೇಳಿಲ್ಲ, ಹ್ಞೂ ಅಂತ. ಹೌದು, ನಿಜವೇ, ಸತ್ಯವೇ. ಈಗ ಹೋಗ್ತೀನಿ ಅಂದ್ರೆ ಬಿಡಲ್ಲ, ಬೈಯೋದ್ ಗ್ಯಾರಂಟಿ, ನಮ್ಮನ್ ಬಿಟ್ಟು ನೀವು ಮಾತ್ರ ಹೋಗ್ಬೋದಾ, ನಮ್ ಜೊತೆ ಎಲ್ಲೂ ಬರೋಲ್ಲ ಅನ್ನೋದೊಂದು ಗ್ಯಾರಂಟಿ. ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಬಂದ್ಬಿಟ್ಟೆ, ಬಂದ ಮೇಲೂ ಬಯಸ್ಕೋತೇನೆ, ಹೊರಡೋವಾಗ್ಲೂ ಬಯಸ್ಕೋತೇನೆ, ಆಮೇಲೆ ವಾಪಸ್ ಬಂದ್ಮೇಲೂ ಬಯಸ್ಕೋತೇನೆ, 3 ಸೇರಿಸ್ಕೊಂಡು ಮನೆಗೆ ಬಂದ್ಮೇಲೆ ಬಯಸ್ಕೋತೇನೆ, ಬಿಡು ಅಂದ್ಬಿಟ್ಟೆ. 3ಕ್ಕೆ ಮುಕ್ತಾಯ. ಯಜಮಾನ ಅಂದವನಾಗೆ ಮನೆಯ ಗಂಡಸು, ಅವನಿಗೆ ದುಡಿಮೆ ಇಲ್ಲ, ಅವನ್ ದುಡಿತಿಲ್ಲ, ಕೈ ತುಂಬಾ ದುಡ್ಡಿಲ್ಲ, ಕೈ ತುಂಬಾ ದುಡಿತದ ದುಡ್ಡಿಲ್ಲ ಅಂದರೆ ಅಯ್ಯೋ ಅಕ್ಕ ಪಕ್ಕ ಎಲ್ರು ನೋಡು. ನಾನು ನೋಡಿದ್ದೇನೆ, ಸ್ವಂತ ತಂಗಿ ಅಣ್ಣನನ್ನ ಅಂದಿರೋದು, ನೀನ್ ಯೋಗ್ಯತೆಗೆ 100 ರೂಪಾಯಿ ಕೊಡಕ್ ಯೋಗ್ಯತೆ ಇಲ್ಲ, ನೀನೇನ್ ಬಂದ್ ನಾನು ನ್ಯಾಯ ಹೇಳುದು. ಪಾಪ ಅವನು ದಾಡ್ಕೊಂಡು ಏನೋ ಒಂದು ತಿಂಗಳಿಗೆ ಒಂದು 25,000, ಅದ್ರಲ್ಲಿ ಒಂದು ಬಾಡಿಗೆ ಕಟ್ಬೇಕು, ಹೆಂಡ್ತಿನ್ ನೋಡ್ಬೇಕು, ತನ್ನ ಪೆಟ್ರೋಲ್ ಖರ್ಚು ನೋಡ್ಬೇಕು, ತನ್ನ ಓಡಾಟ ನೋಡ್ಬೇಕು, ತನ್ನ ಆರೋಗ್ಯ BP ಶುಗರ್ಗ್ ನೋಡ್ಬೇಕು. ಹೇಳೋಕ್ ಆಗೋಲ್ಲ. ಅವನ್ ಮಟ್ಟಕ್ಕೆ ಏನೋ ಒಂದು ದೈವ ಕೆಲವ್ರು ಕೊಟ್ಬಿಟ್ಟಿರುತ್ತೆ. ತಂಗಿ ಸಮೇತ, ಅಕ್ಕ ಸಮೇತ, ಮಕ್ಕಳ ಸಮೇತ ನೋಡು, ಅವರೆಲ್ಲ ಟ್ರಿಪ್ ಕರ್ಕೊಂಡು ಹೋದ್ರು. ಅವ್ರ ಸ್ಕೂಲಲ್ಲಿ ಅವ್ರ ಅಪ್ಪನ್ಗೆ ಹೇಳ್ಬಿಟ್ಟು, ನೀವು ನೋಡಿ ಟ್ರಿಪ್ಗೆ ಹಾಕಿದ್ದೀರಾ, ಕೋಚಿಂಗ್ ಹಾಕಿದ್ದೀರಾ, ಸ್ಪೆಷಲ್ ಸ್ಕೂಲ್ ಹಾಕಿದ್ದಾರೆ, ಸ್ಪೆಷಲ್ ಟ್ರೈನಿಂಗ್ ಹಾಕಿದ್ದಾರೆ, ನಮ್ ಫ್ರೆಂಡು ರಾಹುಲ್ ಇದು ತಗೊಂಡಿದ್ದಾನೆ, ನಮ್ ಫ್ರೆಂಡ್ ಕರ್ಣ ಇದು ತಗೊಂಡಿದ್ದಾನೆ, ನಮ್ ಫ್ರೆಂಡ್ ಸಿದ್ದು ಇದು ತಗೊಂಡಿದ್ದಾರೆ, ನೀವ್ಯಾಕೆ ಕೊಡ್ಸಿಲ್ಲ ನಂಗೆ? ಹೇಳೋ ಆಗಿಲ್ಲ, ಇರೋ ಆಗಿಲ್ಲ, ಏನೋ ಒಂದು ಕಾರಣಗಳು. ನೋಡಿ, ಚಂದ್ರ ನೀಚ ಆಗೋದಾಗ್ಲೆ, ಮಗನಿಗೆ ಬಲವಿಲ್ಲದಾಗ, ಮಗ ಕುಳಿತು ತಿನ್ನೋವಾಗ ಆ ಕಾಯಿ ಒಂದು ಒದ್ದಾಡುತ್ತೆ ನೋಡಿ. ಅದಕ್ಕೆ ಆ ಒಂದು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ. ಸೊಸೆ ಯಾವಾಗ ಗಟ್ಟಿಗಿರ್ತಾಳೆ ಹೇಳಿ? ಸಂಪಾದನೆ ಕೈ ತುಂಬ ಎಲ್ಲ ಬರ್ತಾ, ಅತ್ತೆ ನೀನ್ ಕುತ್ಕೊಂಡು ನಾನು ನೋಡ್ಕೊತೀನಿ, ಮಾವ ನೀನ್ ಕುತ್ಕೊಂಡು ನೋಡ್ಕೊತೀನಿ, ಮನೆದು ಜವಾಬ್ದಾರಿ ನೋಡ್ಕೊಳ್ತಿರ್ಬೇಕಾದ್ರೆ ಕುತ್ಕೊಂಡು ಆನಂದವಾಗಿ ಅತ್ತೆಯಾಗಿ ಅಮ್ಮನಾಗಿ ಈ ತರ ರಿಲ್ಯಾಕ್ಸ್ ಕುತ್ಕೊಳ್ಳೋ ಒಂದು ಭಾವವೇ ಚಂದ್ರ ಉಚ್ಚಂಗತ ರೋಹಿಣಿ ನಕ್ಷತ್ರ. ಅದಕ್ಕೆ ಚಂದ್ರ ಅಲ್ಲಿ ಬಂದಿದ್ರು, ಉಚ್ಚಂಗತೆ ಇದ್ರು, ನೀಚತ್ವವನ್ನ ನೋಡೋದ್ರಿಂದ ಏನೋ ಒಂದು ದಲ 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 ಇರುತ್ತೆ. ಅದಕ್ಕೆ ನೀವು ಆತರ ಆಡ್ತಿರ್ತೀರಿ. ರೋಹಿಣಿ ನಕ್ಷತ್ರದವರು ಒಂಥರ ಪುಗ 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 ನೋಡೋಕ್ ಮಾತ್ರ ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್. ಯಾಕಂದ್ರೆ ಎಷ್ಟೇ ಆದ್ರೂ ಸೊಸೆಯ ಹಂಗಲ್ಲಿರ್ಬೇಕಾಗುತ್ತೆ ಅನ್ನೋದೊಂದು ಭಯ. ಅಲ್ಲೊಂದು ನಾಟಕ ಮಾಡ್ಬೇಕು, ನಾಟಕದ ರಂಗ ನಿಮಗ್ ಬರೋಲ್ಲ, ಬಿಸಿ ತುಪ್ಪ ನುಂಗೋ ಆಗಿಲ್ಲ, ಬಿಸಿ ತುಪ್ಪ ಕಕ್ಕೋ ಆಗಿಲ್ಲ. ಅದಕ್ಕೆ ನಿಮ್ಗೆ ಫಸ್ಟ್ ಥ್ರೋಟ್ ಇನ್ಫೆಕ್ಷನ್. ಚಂದ್ರ ಅಲ್ಲಿ ಕುಳಿತಿರೋದ್ರಿಂದ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಸೋರ್ ಥ್ರೋಟ್, ಗಂಟಲಿನ ಸಮಸ್ಯೆ, ಕೋಲ್ಡು, ಕಾಫ್, ಡಸ್ಟ್ ಅಲರ್ಜಿ. ಆಮೇಲೆ ಬಿಕಾಸ್ ಆಫ್ ದಟ್ ಏನಾಗುತ್ತೆ, ಕಾಲುಗಳಲ್ಲಿ ಸಮಸ್ಯೆ ಬರುತ್ತೆ, ಪಾದಗಳಲ್ಲಿ ಸಮಸ್ಯೆ ಬರುತ್ತೆ,
ಆಮೇಲೆ ಇಲ್ಲಿ ಎದೆಯ ಭಾಗದಲ್ಲಿ ಸ್ತ್ರೀಯರಿಗೆ ಸ್ತನ ಕ್ಯಾನ್ಸರ್ ಆಗೋದು, ಈ ಭಾಗದಲ್ಲಿ ಗಂಟುಗಳಾಗೋದು, ಒಂಥರ ಪುರುಷರಿಗೂ ಸ್ತ್ರೀಯರ ತರ ಬರೋದು, ಇಲ್ಲ ಒಣಗಿ ಹೋದಂತ ತ್ವಚೆ ಒಣಗಿ ಹೋದಂತ ಒಂಥರ ಬಡಕಲು ಶರೀರ ಮಾಡಿಸ್ತಕ್ಕಂಥದ್ದು, ವಿಪರೀತ ಬಡಕಲುತನ, ಆಮೇಲೆ ಇರ್ರೆಗ್ಯುಲರ್ ಮೆನ್ಸಸ್ ಆಗ್ತಕ್ಕಂಥದ್ದಾಗುತ್ತೆ ಸ್ತ್ರೀಯರಿಗೆ, ಅಂಡಾಣು ಸಮಸ್ಯೆ, ಪುರುಷರಿಗೆ ವೀರ್ಯಾಣು ಸಮಸ್ಯೆ, ಸ್ವೆಲ್ಲಿಂಗ್ಸ್ ಆಗೋದು, ಊದ್ಕೊಳ್ಳೋದು, ಬಾತ್ಕೊಳ್ಳೋದು. ಕಾರಣ ಹೇಗೆ ಗೊತ್ತಾ? ಚಂದ್ರ ಬಂದು ಶುಕ್ರನ ಮನೆ. ಶುಕ್ರ ಏನು? ಜನನಾಂಗಗಳು, ಭೋಗ, ಅಂದ, ಚಂದ, ಅಲಂಕಾರ, ಅದ್ರ ಮೇಲೆ ಒಂದು ಭಾವ. ಆದ್ರೆ ಚಂದ್ರನಿಗೆ ಅದ್ರ ಮೇಲೆ ಇರೋಲ್ಲ, ಎಲ್ಲರನ್ನು ತೃಪ್ತಿ. ಅಮ್ಮ ನೋಡಿ, ಅಮ್ಮ ಯಾವತ್ತದು ತುಂಬಾ ಅಲಂಕಾರ ಮಾಡ್ಕೊಳುತ್ತೆ, ನನ್ ಮಕ್ಳು ಚೆನ್ನಾಗಿರ್ಲಿ, ನನ್ ಮಕ್ಳು ಚೆನ್ನಾಗಿರ್ಲಿ, ನನ್ ಸೊಸೆ ಚೆನ್ನಾಗಿರ್ಲಿ, ನನ್ ಮಗ ಚೆನ್ನಾಗಿರ್ಲಿ, ನನ್ ಮಗಳು ಚೆನ್ನಾಗಿರ್ಲಿ, ನನ್ನ ಅಳಿಯ ಚೆನ್ನಾಗಿರ್ಲಿ, ನನ್ನ ಯಜಮಾನ ಚೆನ್ನಾಗಿರ್ಲಿ, ನನ್ ಮನೆಯವ್ರು. ಅಮ್ಮ ಕಣ್ಣೀರ್ ಹಾಕಿದ್ ನಾವು ನೋಡಿರೋಲ್ಲ, ಅಮ್ಮ ಸುಸ್ತಾಗಿ ಮಲ್ಗಿದ್ ನಾವು ನೋಡಲ್ಲ, ಅಮ್ಮ ಓಡ್ತಿರೋದು ಮಾತ್ರ ನಮ್ಗೆ ಗೊತ್ತಿರುತ್ತೆ, ನಗ್ತಿರೋದು ಮಾತ್ರ ಗೊತ್ತಿರುತ್ತೆ. ಅಮ್ಮನಿಗೆ ಅಳುವಿಲ್ಲ, ಅಮ್ಮನಿಗೆ ರೆಸ್ಟ್ ಇಲ್ಲ. ಏನಾಗುತ್ತೆ ಒಳಗಡೆ ಇಟ್ಕೊಂಡು ಬಾಯ್ಲಿಂಗ್, ತನ್ನ ನೋವು, ಸಂಕಟ, ಗದ್ಗದಿತ, ಅಳೋಕಾಗಲ್ಲ. ಫಸ್ಟ್ ಕೃಷ್ಣರಾಗೇ ಇದ್ದಿದ್ದು, ಯಾವತ್ತೂ ಹತ್ತವ್ರಲ್ಲ, ಯಾರ ಮುಂದ್ಗಡೆಯೂ ನೋವು ತೋರಿಸಿದ್ದಲ್ಲ. ದ್ವಾರಕಾಧೀಶ ಅಂತ ಹೇಳ್ತಾಳೆ ರಾಧಮ್ಮ. ಕೃಷ್ಣ ಅನ್ನೋಲ್ಲ, ನನ್ನ ಕೃಷ್ಣನನ್ನ ಅನ್ನೋ ಮಾತೇನ್ ಗೊತ್ತಾ? ದ್ವಾರಕಾಧೀಶ. ಆ ಕೊಳಲಿಗಾದ್ರೂ ಸದಾ ನಿನ್ನ ಜೊತೆಲಿ ಇಟ್ಕೊಂಡು ಮುದ್ದು ಮಾಡೋದು, ಊದೋದು, ನಿನ್ನ ತುಟಿ ಸೋಗ್ಸೋದು, ನಿನ್ನ ಹತ್ರನೇ ಸೊಂಟದಲ್ಲಿ ಸಿಕ್ಕಿಸ್ಕೊಳ್ಳೋದು, ಇದೆಲ್ಲ ಮಾಡದೆ ಕೃಷ್ಣ. ನನ್ನ ನವಿಲ್ಗರಿಯನ್ನು ಇಟ್ಕೊಂಡೆ ಕೃಷ್ಣ. ನಾನು ಯಾವತ್ತಾದ್ರೂ, ಎಲ್ಲಾದ್ರೂ, ಎಂದಾದರೂ ರಾಧಾ ಅಂದ್ಯಾ ಕೃಷ್ಣ, ರಾಧೇಯ ಅಂತ ಕರ್ಸ್ಕೊಂಡ್ಯಾ ಕೃಷ್ಣ ಅಂತಾಳೆ ರಾಧಮ್ಮ ಅನ್ನೋ ಮಾತು. ಸುಮ್ಮನೆ ಅಲ್ಲ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬರೋ ಇನ್ನೊಂದು ನೋವೇನು ಗೊತ್ತಿಲ್ಲ, ಮಾನಸಿಕ ನೋವುಗಳು. ನಿಮ್ಮಷ್ಟು ಮನಸ್ಸಿನ ಒಳಗಡೆ ಹೆಪ್ಪುಗಟ್ಟದಂತ ನೋವು ಕಟ್ಟಿಟ್ಕೊಂಡ್ಬಿಟ್ಟಿರ್ತೀರಿ. ಎಲ್ರು ಪ್ರೀತಿಗೆ ನಿಂತಿದ್ದೀರಿ, ಎಲ್ರು ನಗುಗ್ ನಿಂತಿದ್ದೀರಿ, ಎಲ್ರ ಸಮಸ್ಯೆಗೆ ನಿಂತಿದ್ದೀರಿ. ತಾಯಂದಿರು ನೀವು. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂತ ಹೆಣ್ಣು ಮಕ್ಕಳಂತೂ ನಿಮ್ಮ ಅಂದ ಕೃಷ್ಣನಂದ, ನಿಮ್ಮ ನಗು ಕೃಷ್ಣನ ನಗು, ನಿಮ್ಮ ಚೈತನ್ಯ ಕೃಷ್ಣನ ನಗು. ಆದರೂ ನಿಮ್ಮನ್ನ ಕಪಟದಾರಿಗಳು ಅಂದಿರ್ತಾರೆ. ತಟ್ಕೊಳಕ್ಕಾಗಲ್ಲ ಹೃದಯ. ಅದಕ್ಕೆ ಹೃದಯದ ಹತ್ರ ಸ್ತನಭಾಗ, ಕಾಫು, ಸೋರ್ ಥ್ರೋಟು ಇದೆಲ್ಲ ಆಗ್ತದೆ. ಒಳಗಡೆ ಇರೋ ಮಾತು ಮಾತಾಡಲ್ಲ, ನಗ್ತಾ ಇರ್ತೀರಿ ನೀವು. ಏನಿಲ್ಲ, ಓಕೆ. ವೃಷಭ ಅಲ್ವಾ ಮೇಲ್ನೋಟಕ್ಕೆ. ನೀವು ಎಲ್ಲಾ ಸೆಲೆಬ್ರಿಟೀಸ್ ಅನ್ನ ನೋಡಿ, ಕಲಾವಿದರನ್ನ ನೋಡಿ ಮೇಲ್ನೋಟಕ್ಕೆ ನಗ್ತಿರ್ತಾರೆ. ಒಳಗಡೆ ನಮ್ಮದಾದ್ರೂ ದೋಸೆ ತೂತು ಅಂದ್ರೆ ಅವ್ರ ಹೆಂಚು ತೂತು, ಸ್ಟವ್ ತೂತು, ಅಯ್ಯೋ ಒಂದು ತಳಪಾಯವೇ ತೂತುಗಳೇ ಇರುತ್ತೆ ಅವರ ಪರ್ಸನಲ್ ಜೀವನದಲ್ಲಿ. ಆದ್ರೂ ನಗ್ತಿರ್ತಾರೆ. ಬಂದ್ರೆ ಅದೊಂದು ನಾಟಕ ರಂಗ, ಜಗತ್ತೇ ನಾಟಕ ರಂಗ. ಅವ್ರ ನೋವು ತೋರಿಸುವಾಗಿಲ್ಲ, ಅವ್ರಿಗಾಗಿರೋ ಸರ್ಜರಿಗಳು ಆಗಿಲ್ಲ, ಅವ್ರಿಗಾಗಿರೋ ಹಾರ್ಟ್ ಪ್ರಾಬ್ಲಮ್ ಹೇಳೋ ಆಗಿಲ್ಲ, ಏನೂ ಇಲ್ಲ. ಎಲ್ರೂ ಮುಂದ್ಗಡೆ ನಗ್ತಾ, ನೊಂದೇ, ಇದು ನಂದು, ಇದು ಎಲ್ರೂ ಮುಂದ್ಗಡೆ ನಗ್ತಾ ಕುಣಿತಾ. ಇನ್ನೊಂದು ನಾವ್ ಅನ್ಕೋತೀವಿ ತೆರೆ ಮೇಲಿನ ಆ ಹೀರೋಯಿನ್ಸ್ ನ ನೋಡ್ತಾ ವಾವ್ ಅಂತಿರ್ತೀವಿ. ಬಟ್ ಅವ್ರ ಬದುಕು ಕೃಷ್ಣನ್ ತರನೇ ಅಲ್ಲೊಂದು ಪ್ರೀತಿಗೆ ಹಂಬಲಿಸ್ತಲೇ ಇರುತ್ತೆ. ಅದಕ್ಕೆ ಅವ್ರ ಲೈಫ್ ಕಾಂಟ್ರವರ್ಷಿಯಲ್. ಬೇಗ ಭಾವುಕರು, ಬೇಗ ಮೋಸ ಹೋಗೋದು ಅವ್ರ ಕಡೆ ಇರುತ್ತಲೆ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಇಸ್ ದಿಲ್ ಸೆ ಬड़ा धोखा किसी और ने नहीं देखा, इस दिल से बड़ा धोखा देने वाला कोई और नहीं है ಅಂತಾನು ಹೇಳ್ತಾನೆ. ಹೌದು, ಈ ನಮ್ಮ ಹೃದಯಕ್ಕಾಗಿರೋಷ್ಟು ಗಾಯ ಇನ್ಯಾವುದಕ್ಕೂ ಆಗೋಲ್ಲ, ಅದಕ್ಕಿಂತ ದೊಡ್ಡ ಗಾಯ ಇಲ್ಲ. ಹಾಗೆ ಈ ಹೃದಯ ಮಾಡಿದಷ್ಟು ಮೋಸ ಇನ್ಯಾರಿಗೂ ಮಾಡಿಲ್ಲ. ನಾವು ಎಷ್ಟು ಜನಕ್ಕೆ ಮೋಸ ಮಾಡಿರ್ತೇವೆ, ನಮ್ಮ ಹೃದಯಕ್ಕೆ ಗೊತ್ತಿಲ್ವಾ? ನಾನಂತೂ ಮಾಡಿದ್ದೇನೆ. ಐ ಕೆನಾಟ್ ಮೇಕ್ ಎವ್ರಿಬಡಿ ಹ್ಯಾಪಿ. ಎಲ್ಲರನ್ನು ತೃಪ್ತಿ ಪಡಿಸ್ಲಿಕ್ಕೆ ಆಗೋಲ್ಲ, ಎಲ್ಲರನ್ನು ಸಮಾಧಾನ ಪಡಿಸ್ಲಿಕ್ಕೆ ಆಗೋಲ್ಲ, ಎಲ್ಲರಲ್ಲೂ ನಗು ತುಂಬಿಸಕ್ಕಾಗೋಲ್ಲ. ಕೆಲವ್ರಿಗೆ ಒಂದೇ ನಿಮಿಷ ಅಲ್ಲಿ ಏನೂ ಇಲ್ಲ, ಇಷ್ಟೇ ಇರೋದು. ಮುಗಿದೋಯ್ತು, ಗತಂ ಜಾತಸ್ಸಂ ಧ್ರುವಂ ಮರಣಂ ಎದ್ದೋಗಮ್ಮ ಅಂತ ಹೇಳ್ತೀನಿ. ಇನ್ನೇನಿದೆ ನಾನಾ ಅಂತ ನೀವು ಕುತ್ಕೊಂಡು ಅರ್ಧ ಗಂಟೆ ಹಿಂಗ್ ಕುತ್ಕೊಂಡು ನನ್ನನ್ನು ನೋಡ್ತಾ ನಿಮ್ಗೇನೋ ಸಮಾಧಾನ? ನಿಜವೇ? ಹೊರಗಡೆ ಕೂತಿರ್ತಾರೆ. ನಿಮ್ ಸಮಸ್ಯೆಗೆ ಕೆಲವೊಂದು ಪರಿಷ್ಕಾರವೇ ಇಲ್ಲ. ಅನುಭವಿಸ್ಬೇಕು, ನೀವು ಮಾಡಲ್ಲ. ಒಪ್ಕೋಬೇಕು, ನೀವು ಒಪ್ಕೊಳ್ಳಲ್ಲ. ಬಿಡಬೇಕು, ನೀವು ಬಿಡೋಲ್ಲ. ಹೌದು, ನೀವು ಹಾಗೆ ಕುತ್ಕೊಂಡು ಇನ್ನೊಂದು ಹೇಗಾದ್ರೂ ಕೊಟ್ಬಿಟ್ಟು ನಾನು ಸುಳ್ಳು ಹೇಳ್ಬೇಕಷ್ಟೆ. ಐ ಶುಡ್ ಡ್ರ್ಯಾಗ್ ಮನಿ, ನಿಮ್ಮ ಹತ್ರ ದುಡ್ಡು ಕಿತ್ಕೋಬೇಕು, ಅದು ಇದ್ದು ಇನ್ನೊಂದು ನೀವು ಮಾಡೋಲ್ಲ. ಫಸ್ಟ್ ಆಫ್ ಆಲ್ ಒಂದು ಈ ತರದ್ದು ಪ್ರತಿ ಏಕಾದಶಿಗೆ ಮಾಡ್ಬೇಕಾ? ಪ್ರತಿ ಗುರುವಾರ ಕಡಲೆಕಾಳು ನೆನೆಸ್ಬಿಟ್ಟು ಮಾಲೆ ನನ್ ಟೈಮೇ ಇರಲ್ಲ, ನಾನು ಮನೆಗೆ ಬರೋದು 9 ಗಂಟೆ ಗುರುಗಳೇ. ಒಂದು ಅರ್ಧ ಗಂಟೆ ನಿಮಗೋಸ್ಕರ ವೈದಿಕ ಪೂಜೆ. ಬುಧವಾರವೇ ನೆನೆಸಿ ಗುರುವಾರ ಬೆಳಿಗ್ಗೆ ಒಂದ್ ಸ್ವಲ್ಪ ಬೇಗ ಎದ್ದು
ಸ್ನಾನ ಮಾಡ್ಕೊಂಡು ಆ ಕಡಲೆಕಾಳು ತಗೊಂಡು ಸೂಜಿ ದಾರದಲ್ಲಿ ರಾಮ ರಾಮ ಅಂತ ಹೇಳ್ತಾ ಪೋಣಿಸಿ, ಅದ್ರ ಜೊತೆಲಿ ಒಂದೆರಡು ಎಲೆ ಅಡಿಕೆ, ಒಂದೆರಡು ಹಣ್ಣು ಏನೋ ತಗೊಂಡು ರಾಮರಾಲಯಕ್ಕೆ ಹೋಗಿ ಕೊಟ್ಟು ಆ ಆಚಾರ್ಯರ ಹತ್ರ ಸೇವೆ ಮಾಡ್ಕೊಂಡು ಬನ್ನಿ, ಗುರು ಶಾಪಕ್ಕೆ ಈ ಥರದ್ದಿದೆ ಶಾಂತಿಯ. ಎಷ್ಟು ದಿನ ಮಾಡ್ಬೇಕು? ಎಷ್ಟು ಕಾಳು ಹಾಕ್ಬೇಕು? ತಗೊಳ್ಳಿ, ಒಂದು ಬಟ್ಲು, ಚಿಕ್ಕ ಬಟ್ಲ, ದೊಡ್ಡ ಬಟ್ಲ, ಮೀಡಿಯಂ ಬಟ್ಲ, ಕಾಬೂಲ್ ಕಡ್ಲೆನ ತಗೊಳ್ಳಿ. ಕುಸಾಣ್ ಏನ್ ಮಾಡೋಣ ಮಕ್ಳೇ? ಹೌದು, ಕೆಲವು ವ್ಯಕ್ತಿಗಳಿಗೆ ನೀವು ಎಷ್ಟು ಹೇಳಿದ್ರು ಹತ್ತಿಸ್ಕೊಳ್ಳಲ್ಲ. ಹಾಗೇನ್ ಮಾಡ್ತೇವೆ? ಹೊರಡಿ. ಅದಾಗೆ ರೋಹಿಣಿ ನಕ್ಷತ್ರ ಹಾಗೆ ನೀವು ಹೇಳೋಲ್ಲ. ದಟ್ ಇಸ್ ದಿ ದೊಡ್ಡ ಸಮಸ್ಯೆ. ಏನ್ ಗೊತ್ತಾ? ನೀವು ಹೇಳೋಲ್ಲ. ಮನಸ್ಸೊಳಗಡೆಯೇ ನಿಮ್ಮ ಪ್ರೀತಿ, ಪ್ರೇಮ, ಕೋಪ, ದ್ವೇಷ, ಆತುರ, ನೋವು, ದುಃಖ ಎಲ್ಲ ಹೀಗೆ ಇಟ್ಕೊಂಡು ಕೂತ್ಬಿಟ್ಟಿದ್ದೀರಿ ಮಕ್ಕಳು. ಅದಕ್ಕೆ ಈ ಥರದ್ದೊಂದು ಆರೋಗ್ಯ ಸಮಸ್ಯೆಗಳು ರೋಹಿಣಿ ನಕ್ಷತ್ರಕ್ಕೆ ಇರ್ಲಿ. ಇನ್ನೊಂದಷ್ಟು ವೈದಿಕ ನಿಯಮ, ಆಚರಣೆ ಇದೆಲ್ಲ ಮಾತಾಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಕೆಲವರು ನೋವಾಗಿರುತ್ತೆ, ಸತ್ಯವೇ. ನಿಮ್ಮ ಪಾದಕ್ಕೆ ಕ್ಷಮೆ ಇರಲಿ. ಏನ್ ಮಾಡೋದು ಮಕ್ಕಳೇ? ಮನುಷ್ಯನಿಗೆ ಒಂದು ವಿಚಾರದಲ್ಲಿ ಅಲ್ಲ, ಎಲ್ಲಾ ವಿಚಾರದಲ್ಲೂ ಇಲ್ಲ, ಯಾವ್ದಾದ್ರೂ ವಿಚಾರದಲ್ಲೂ ಅವನಿಗಿಲ್ಲದ್ದು ಒಂದಿದೆ. ಎಲ್ಲಾ ಮನುಷ್ಯರಿಗೂ ಒಂದಿದೆ, ಅದಿಲ್ಲವೇ ಇಲ್ಲ. ಅದೇನ್ ಗೊತ್ತಾ? ತೃಪ್ತಿ ಇಲ್ಲ. ಸಿಕ್ತು ನೋಡಿ. ನೀವು ದೇವರನ್ನು ನೋಡಿ, 10 ರೂಪಾಯಿ ವ್ಯಕ್ತಿ ಬಂದಂತ ಮುಖ ತಿರುಗಿಸಲ್ಲ. ಅವನ ಯೋಗ್ಯತೆ 10 ರೂಪಾಯಿ ಅರ್ಚನೆ ಟಿಕೆಟ್. 5 ರೂಪಾಯಿ ತಗೊಂಡಿದ್ರು ಹೆಚ್ಚು ಇಲ್ಲ, ಬೆಟ್ಟಿನಲ್ಲಿ ಸೇರ್ಕೊಂಡು ಬಂದ್ಬಿಟ್ಟಿರ್ತಾನೆ. ನಾನು ದೇವರು ದರ್ಶನ ಕೊಟ್ಬಿಟ್ಟ, ನನಗೆ ಎಲ್ಲ ಕೊಟ್ಬಿಟ್ಟ ಅನ್ನೋ ಒಂದು ಕೊಡಲೇಬೇಕು, ನಾನು ಬಂದಿದ್ದೀನಿ, ನಾನು ಬಡವ, ನಾನು ಇದು ಬಡವ ಶ್ರೀಮಂತ ಇಲ್ವೇ ಇಲ್ಲ ಭಗವಂತನ ಮುಂದ್ಗಡೆ. ಹಾಗಂತ ನೀವು 10 ರೂಪಾಯಿ ವ್ಯಕ್ತಿ ಅಂತ ಭಗವಂತ ಬೇಸರ ಮಾಡಿ ಕೈಗೆ ಇಟ್ಕೊಂಡಿರೋದು ನಿಲ್ಲಿಸ್ಬಿಟ್ಟೆ ಇವಾಗ ಆ ಕಡೆ ಅಂತ ಹೇಳಿ ಹಿಂಗೆ ತಿರುಗಿ ನೀಡೋಲ್ಲ. ಬೇಡ. ಇನ್ನೂ ಬೇಜಾರು ಮಾಡ್ಕೋಬೇಡಿ. 10 ಕೋಟಿ ರೂಪಾಯಿ ಒಂದು ಕಿರೀಟ ತಂದ ಯಾರೋ ವ್ಯಕ್ತಿ, ದೇವರು ಹೀಗೆ 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 ಕುಣಿತಾ ತನ್ನ ಒಂದು ಗಮ್ಯದಿಂದ ಹೊರಗಡೆ ಬಂದ್ರೆ, ಗರ್ಭಗುಡಿಯಿಂದ ಹೊರಗಡೆ ಬಂದು, ನೀನು ಇಡಪ್ಪ, ನಿನಗೆ ದರ್ಶನ ಕೊಟ್ಬಿಡ್ತೀನಿ, ನಿನ್ ಜೊತೆಲೇ ಬಂದ್ಬಿಡ್ತೀನಿ. ಖಂಡಿತ ಇಲ್ಲ. 10 ಕೋಟಿ ರೂಪಾಯಿ ವ್ಯಕ್ತಿ ಬಂದು ಅಲ್ಲಿರೋ ಪೂಜಾರಿ ಪಾಪ ಅವ್ನು ತಂದಿದ್ದಾನೆ, ಆಸ್ಥೆಯಿಂದ ಪ್ರೀತಿಯಿಂದ ಅವನಿಗೇನೋ ಒಂದು ಕೋರಿಕೆ ನೆರವೇರಿದ, ಅವನ ಶಕ್ತಿಯಾನುಸಾರ ತಂದಿದ್ದಾನೆ. 10 ಕೋಟಿ ಎಲ್ಲ ಜಗತ್ತನ್ನೇ ಇಟ್ರೆ ಭಗವಂತನ ಮುಂದ್ಗಡೆ ತೃಣ. ಆಗ್ಲಿ ಅವನಿಗೊಂದು ತೃಪ್ತಿ ಅಂತ ಒಂದು 10 ನಿಮಿಷ ನಿಲ್ಸಿರ್ಬೋದು. ಅವರವರ ಯೋಗ್ಯತೆ ಹಾಗೂ ಯೋಗಕ್ಕೆ ತಕ್ಕಂತೆ ನಾವಿಲ್ಲ. ನಮಗೆ ನಾವು 10 ರೂಪಾಯಿ ವ್ಯಕ್ತಿ, ನಾನಂತೂ 10 ಪೈಸೆ ವ್ಯಕ್ತಿ, ಇದು ಸತ್ಯ. ದೇವರ ಮುಂದುಗಡೆ, ಗುರುವಿನ ಮುಂದುಗಡೆ ನಾವೆಲ್ಲ ಅದನ್ನ ವ್ಯಾಲ್ಯೂ ಕಟ್ಲಿಕ್ಕೆ ಆಗೋದಿಲ್ಲ, ಕಟ್ಲೂಬಾರ್ದು. ಅವ್ರಿಗೆ ಯಾಕೆ ಇಷ್ಟು ಕೊಟ್ರು, ಇವ್ರಿಗೆ ಯಾಕೆ ಇಷ್ಟು ಕೊಟ್ರು ಅಂಥದ್ದೇ ಒಂದು ಭಾವ ಇವತ್ತು ಹೇಳ್ತಿರ್ತಕ್ಕಂಥದ್ದು. ಬೇಜಾರು ಮಾಡ್ಕೋಬೇಡಿ. ತುಂಬಾ ಖರ್ಚು ಮಾಡುವ ರಾಶಿಗಳು ಕೆಲವರು ಹೇಳ್ತಿರ್ತಾರೆ, ಅಯ್ಯೋ ಗುರುಗಳೇ, ಎಷ್ಟು ದುಡಿದ್ರು ದುಡ್ಡು ನಿಲ್ಲಲ್ಲ. ಇದಾರೆ ಟಾಪ್ 3 ರಾಶಿಗಳು. ಖರ್ಚು ಮಾಡ್ಕೊಳ್ಳೋ ರಾಶಿ ಅದು ಹೇಗೆ ಮಾಡ್ಕೋತಿರೋ ನಿಮ್ಮ ರಾಯಲ್ ಲೈಫ್ ನಾನು ನೋಡಿದ್ದಾನೆ. ಟಾಪ್ 3 ರಾಶಿಗಳಲ್ಲಿ ಈ ಒಂದು ರಾಶಿ ಇದೆಯಲ್ಲ, ಕೈಯಲ್ಲಿ ದುಡ್ಡು ನಿಲ್ಲಿಸ್ಕೊಳಕ್ ಬಿಡಲ್ಲ. ನೀವು ಯೋಗ ಇರ್ಲಿ, ಯೋಗ್ಯತೆ ಇರಲಿ, ನೀವು 10 ರೂಪಾಯಿಗೆ ಬದುಕಿದ್ರು ದುಡ್ಡಿಲ್ಲಲ್ಲ, 10 ಲಕ್ಷ ಬಂದ್ರು ನಿಮ್ಮ ಹತ್ರ ದುಡ್ಡಿಲ್ಲಲ್ಲ, 10 ಕೋಟಿ ಬಂದ್ರು ದುಡ್ಡಿಲ್ಲ ಅಂತಿರ್ತೀರಿ, ಏನಾದ್ರೂ ಒಂದು ಖರ್ಚು. ಆಮೇಲೆ ಇನ್ನೊಂದು ವಿಚಿತ್ರ ಏನಂದ್ರೆ, ಯಾರು ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಂಬೋದೇ ಇಲ್ಲ. ಯಾರಾದ್ರೂ ನಿಮ್ಮನ್ನ ನಂಬಿದಾರ ಹೇಳಿ, ಕರೆಕ್ಟಾಗಿ ಹೇಳಿ, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮಗ ಸುಮ್ನೆ ನಿಮ್ಗೆ ಹೇಳ್ಕೊಳಕ್ಕೂ ಸಂಕೋಚ. ಆನೆ ಸತ್ರು ಲಕ್ಷ, ಆನೆ ಬದುಕಿದ್ರು ಲಕ್ಷ ಅಂತ ಹೇಳ್ತೇವಲ್ಲ, ಅಂಥದ್ದೊಂದು ಭಾವ ನಿಮ್ಮ ರಾಶಿ. ನೀವು ನೋಡೋದೇ ಆತರ, ನಿಮ್ಮನ್ನು ನೋಡೋರು ಆತರ, ನೀವು ಇರೋದು ಆ ತರ ಕಾಣಿಸ್ತೀರಿ. ಜೇಬಲ್ 10 ರೂಪಾಯಿ ಇದ್ದರೂ ನೀವು ಕೋಟೀಶ್ವರರಾಗಿ ಕಾಣಿಸ್ತೀರಿ. ನಿಮಗೂ ಮಾತ್ರ ಆ ನೋವು ಗೊತ್ತಿರುತ್ತದೆ. ದಟ್ ಇಸ್ ನನ್ ಅದರ್ ದನ್ ಒನ್ ಅಂಡ್ ಒನ್ಲಿ
ಆ ಟಾಪ್ 3 ರಾಶಿಗಳಲ್ಲಿ ಮಕರ ರಾಶಿ. ಹೌದು, ದುಡ್ಡು ನಿಲ್ಲೋಲ್ಲ ನಿಮ್ಮ ಹತ್ರ, ಲಕ್ಷ್ಮೀ ಪುತ್ರರೇ ದುಡ್ಡು ಬರುತ್ತೆ. ಬಟ್ ಅದೇನೋ ದಿಢೀರಂತ ಡ್ರೈ ಅಪ್ ಕೂಡ ಆಗ್ಬಿಡುತ್ತೆ ಒಂದೊಂದು ಸಮಯ. ಅದಾಗುತ್ತೆ. ಎಷ್ಟು ಬಂದರೂ ಸಾಕಾಗೋಲ್ಲ ಅನ್ನತಕ್ಕಂಥದ್ದು ನಡೆಯುತ್ತೆ. ನಿಮ್ ಜೇಬಲ್ಲಿ ಒಂದೊಂದು ಸಮಯ 100 ರೂಪಾಯಿ ಕೂಡ ಇರೋದಿಲ್ಲ. ಒದ್ದಾಡಿ ಬಿಡ್ತೀರಿ, ಬಟ್ 100 ರೂಪಾಯಿ ಇಲ್ಲ ಅಂದ್ರೂ ಕೂಡ ಆ ಗಾಂಭೀರ್ಯದಲ್ಲಿ ಹಿಂಗ್ ಕುಳಿತಿರ್ತೀವಿ. ಮೇ ಬಿ ನನ್ನ ಅನುಭವ, ಈ ಒಂದು ಗ್ರಹಗಳು ಇದೆಲ್ಲೂ ಇಲ್ಲದ ಈ ಒಂದು ರಿಸರ್ಚ್ ಮಕ್ಕಳೇ. ಯಾಕಂದ್ರೆ 16 ಲಕ್ಷ ಜಾತಕಗಳನ್ನ ಪರಾಮರ್ಶೆ, ಫೋನು, ಇನ್ನೊಂದು ನೋಡಿರೋದು, ಎಲ್ಲೋದ್ರು ಆ ಕೈ, ಆ ಹೆಸರು, ಆ ಮಾತು, ಅವ್ರ ಗುಣ, ನಿಂತ್ಕೊಳ್ಳೋದು, ಅವ್ರ ಚಪ್ಪಲಿ, ಅವ್ರ ಡ್ರೆಸ್, ನಿಮಗ್ ಗೊತ್ತಿಲ್ಲ ನಾನು ಏನೇನೆಲ್ಲ ನೋಡ್ತಿರ್ತಾನೆ ಅಂತ. ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮ ಹುಬ್ಬು ಸೇರಿರೋದು, ಮೂಗು, ಆ ಮೀಸೆ, ಆ ಮೇಲ್ತುಟಿ, ಕೆಳತುಟಿ, ಇಲ್ಲಿರೋ ಮಚ್ಚೆ, ಇಲ್ಲಿರೋ ಮಚ್ಚೆ, ಇಲ್ಲಿರೋ ಮಚ್ಚೆ, ಇಲ್ಲಿರೋ ಮಚ್ಚೆ, ಆ ಹುಬ್ಬುಗಳು, ದಪ್ಪ ಹುಬ್ಬ, ಸಣ್ಣ ಹುಬ್ಬ, ಕಿವಿ ಅಗಲವಾಗಿದ್ಯಾ, ಉದ್ದವಾಗಿದ್ಯಾ, ಈ ರೀತಿ ಇದೆಯಾ. ಅಮೆರಿಕನ್ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಈ ತರ ಸರಿ ದೊಡ್ಡದಾಗಿ ಈ ತರ ಏನೋ ಮೇಕಪ್ ಮಾಡಿ 2 ಕಿವಿಗಳನ್ನು ಈ ತರ ಬರೋ ಹಾಗೆ ಮಾಡಿದ್ರು. ಆ ತರ ಇದೆಯಾ ನಿಮ್ ಕಾಲುಗಳು, ನಿಮ್ ಬೆರಳು, ನಿಮಗ್ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಅರ್ಥ ಇದೆ. ಎಲ್ಲಾ ಹೇಳ್ತಾ ನಿಮ್ ಬೆರಳು ಹೀಗಿದೆ, ನಿಮ್ ಮೂಗು ಹೀಗಿದೆ, ನಿಮ್ ಕಿವಿ ಹೀಗಿದೆ, ಇದೆಲ್ಲ ಹೇಳ್ತಾ ಕೂತ್ಕೊಳ್ಳೋಕೆ ಸಮಯವೂ ಇಲ್ಲ. ಬಂದಿರೋ ಮುಖ್ಯ ಸಮಸ್ಯೆಗೆ ಹೇಳ್ಬೇಕು, ಬಂದಿರೋದೇ ಈ ಸಮಸ್ಯೆಗೆ ಪರಿಹಾರ ಇದೆ ಇಲ್ಲ ಅಷ್ಟೇ, ಇನ್ನೇನಿದೆ. ನನಗೇನ್ ತಿಳ್ಕೊಬೇಕೋ ತಿಳ್ಕೊಂಡು ಈ ತರ ಕಾರ್ಯಕ್ರಮದ ಮುಖೇನ ಕೊಡ್ತಿರ್ತಾನೆ. ನಿಮ್ಗೇನ್ ಗೊತ್ತಾ, ಕೆಲವ್ರು ಇದ್ದಾರೆ, ಈ ಬೆರಳು ನೋಡಿ, ಈ ರೇಖೆ ನೋಡಿ, ಈ ರೇಖೆ ನೋಡಿ, ಶುರು. ನೀವ್ ಹೇಳಿದ್ರಲ್ಲ, ನಿಜವೇ, ನಿಮ್ಮ ಸಂತೃಪ್ತಿ ಪಡಿಸ್ಲಿಕ್ಕೆ ನಾನು ಈ ತರದ್ದು ವಿಶೇಷತೆಯನ್ನು ಹುಡುಕಿ ತಗೊಬಂದು ಕೊಟ್ಟಿದ್ದಾನೆ. ನಿಜವೇ, ನಿಮಗೆ ಗೊತ್ತಿಲ್ಲದೆಯೇ ಅದೊಂದು ಪರೀಕ್ಷೆ, ಅದನ್ನ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೇನೆ. ನಿತ್ಯ ಒಂದು ಏನಾದ್ರೂ ಕಲಿಬೇಕು, ಕಲಿತಲೇ ಇರಬೇಕು, ಆಗಲೇ ಆತ ವಿದ್ಯಾರ್ಥಿ ಅನ್ನತಕ್ಕಂಥದ್ದು, ಆಗಲೇ ಆತ ಆಚಾರ್ಯ ಅನ್ನತಕ್ಕಂಥದ್ದು. ಕಲಿಯಲಿಲ್ಲ, ತಿಳ್ಕೊಳ್ಳಿಲ್ಲ, ನಾವು ಅವತ್ತಿಗೆ ಮುಗಿದೋಯ್ತು, ನಮ್ಮ ವಿದ್ಯೆ ಹೋಯ್ತು. ರವಿಶಂಕರ ಇಲ್ಲ. ರವಿಶಂಕರ ಅನ್ನೋದು ಇದೊಂದು ಶರೀರ, ಇದೊಂದು ವ್ಯಾಸಪೀಠ, ಇದ್ರಲ್ಲಿ ಬಂದು ಯಾರು ಬೇಕಾದ್ರೂ ಕುಳಿತುಕೋಬಹುದು, ಯಾರು ಬೇಕಾದರೂ. ನಾನೂ ಅಷ್ಟೇ, ನಾನು ಇದರಿಂದ ಹೊರಗಡೆ ಬಂದ್ರೆ ಮಾಮೂಲಿ ರವಿಶಂಕರ, ಇದ್ರಲ್ಲಿ ಕುಳಿತಾಗ ನಿಮ್ಮ ಆಚಾರ್ಯ, ನಿಮ್ಮ ವಿದ್ಯಾರ್ಥಿ, ಇದು ಅಂತಕ್ಕಂಥದ್ದು. ಸೊ ಅಂಥದ್ರ ಒಂದು ಪ್ರಭಾವವೇ ಈ ಒಂದು ಮಕರ ರಾಶಿ. ಬ್ಯೂಟಿ ಆಫ್ ದ್ಯಾಟ್. ಬರುತ್ತೆ ದುಡ್ಡು ಮಕ್ಕಳೇ ನಿಮಗೆ, ನೀವು ಎಲ್ಲಿದ್ರು ಲಕ್ಸುರಿಯಾಗಿ ಕಾಣಿಸ್ತೀರಿ. ಸಮಸ್ಯೆ ಅದೇ. ಕಾರಣ ಏನು ಗೊತ್ತಾ, ಮೇ ಬಿ ಗುರು ಬಂದು 12ನೇ ಮನೆಯ ಅಧಿಪತಿ. ಸೊ ಅದರಿಂದ ನಿಮಗೇ ಗೊತ್ತಿಲ್ಲದೆ ಅಲ್ಲೊಂದು ಖರ್ಚಿನ ಕಾರಕ, ಖರ್ಚಿನ ಮನೆಯ ಕಾರಕ. ಗುರು ಬಂದು ಒಳ್ಳೇದಕ್ಕೆ ಖರ್ಚು. ತಮಾಷೆ ಏನ್ ಗೊತ್ತಾ ನಿಮಗೆ, ಮಕರ ರಾಶಿಯವರಿಗೆ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತೀರಿ. ಅದು ಅಷ್ಟೇ ಅಲ್ಲ, ಸ್ಟೇಟಸ್ಗೋಸ್ಕರ ಖರ್ಚು ಮಾಡ್ತೀರಿ. ನಿಮ್ ಜೇಬಲ್ಲಿ ದುಡ್ಡಿದ್ರೆ ಮಾತ್ರನೇ ನೀವು ಹೋಗಿ ಖರ್ಚು ಮಾಡೋದು. ಯಾರೋ ಕರೆದ್ರೆ ಹೋಗ್ತೀರಿ, ಆ ಲಿಮಿಟೆಡ್ ಫುಡ್ ಅದು ಇದು ಅಂತ ಊಟ ಅನ್ನೋಗನೆಲ್ಲ ಇಲ್ಲ, ಏನೂ ಇಲ್ಲ, ನೀವೇನೋ ಮಾಡ್ಕೊ, ತಗೋ ರವಿ, ಹಾ ಸರಿ. ನಿಮ್ಮ ಹಸುವೆ ಇದ್ರು ಕೂಡ ಯಾರಿಗೂ ಗೊತ್ತಾಗಲ್ಲ, ಗಡದ್ದಾಗಿ ತಿಂದು ಅಂತ ಹೊರಗಡೆ ಬಂದು ಇಲ್ಲಪ್ಪ ತುಪ್ಪದ ಊಟ ಆಯ್ತು. ನೀವು ನಿಜವಾಗ್ಲೂ ಗಂಜಿ ಕುಡಿದಿದ್ರು ಕೂಡ ತುಪ್ಪದ ಊಟದ ತರ ಇರ್ತೀರಿ. ನೀವು ಹಾಗೆ ಮಕ್ಕಳೇ, ದೈವ ಕೊಟ್ಟಿರುವ ಶುಕ್ರಬಲ ವಿಶೇಷವಾಗಿರ್ತಕ್ಕಂಥದ್ದು. ಎಷ್ಟು ದುಡ್ಡು ಬಂದರೂ ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ಒಂದು ದೊಡ್ಡ ಮನೆ ಕಟ್ಕೊಳ್ಳೋದು, ದೊಡ್ಡ ಕಾರು, ದೊಡ್ಡ ಬಟ್ಟೆ, ಖಂಡಿತ ಹೇಳಿ, ನಿಮ್ಮ ಹತ್ರ ಒಂದು 4 ಒಳ್ಳೆ ಶರ್ಟ್ ಇದೆಯಾ ಇಲ್ವಾ? 1,000 ರೂಪಾಯಿಂದೋ, 2,000, ಕೆಲವರು 5,000, ಇಲ್ಲ ಒಂದು ಸೂಟು. ವಿಪರೀತ ಬಟ್ಟೆ ಖರ್ಚು ಮಾಡೋ ರಾಶಿಗಳಲ್ಲಿ ಟಾಪ್ 3 ರಾಶಿಗಳಲ್ಲಿ ನೀವೊಬ್ರು. ಬಟ್ಟೆ, ಸೆಂಟು, ರಾಮಚಂದ್ರ ಮಹಾರಸಿಗರು ನೀವು. ಮಕರ ರಾಶಿಯವರು ಸಾಮಾನ್ಯದವರಲ್ಲ. ನಿಮ್ಮ ಕಣ್ಣು, ಓಯ್ಯೋ ಅಮ್ಮ ರಾಮಚಂದ್ರ 6ನೇ ಮನೆ ಬುಧ, 9ನೇ ಮನೆ ಬುಧ, ಯಾರು ಲೆಕ್ಕ ಆಗಲ್ಲ. ಆ ಪಾಟಿ ಲೆಕ್ಕಾಚಾರಗಳು ಗಲ 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 ಅಂತ ಲೆಕ್ಕಾಚಾರ ಓಡ್ತಿರುತ್ತೆ. ಅದಕ್ಕೆ ಬೇಗ ತಲೆಯಲ್ಲಿ ಕೂದಲು ಹೊರಟೋಗ್ಬಿಡುತ್ತೆ ಮಕರ ರಾಶಿಯವರಿಗೆ. ಹೌದು, ಬೇಜಾರು ಮಾಡ್ಕೋಬೇಡಿ, ಕೆಲವು ಕಮೆಂಟ್ ಅಲ್ಲಿ ಹಾಕೇಬೇಡಿ. ಇಲ್ಲಿದೆ ಇನ್ನೊಂದು ಹೀಗೆ ಅನ್ನತಕ್ಕಂಥದ್ದು ಇದೆಯಾ ಇಲ್ವಾ ನನಗೆ ಹೇಳಬೇಡಿ. ನೀವು ತುಂಬಾ ರಸಿಕರು, ತುಂಟರು. ಹೌದು, ಮಕರ ರಾಶಿ ಇದೆ. ಹಾಗಂತ ಸತ್ಯ ಹೇಳ್ತಾನೆ. ಒಬ್ಬರನ್ನ ಕೇಳಿಸಿ ದುರಾಚಾರವಾಗಿ ಇಲ್ಲದ ದುರ್ಬೋಧನೆ ಮಾಡಿ ಅಲ್ಲೇನಾದ್ರೂ ಬೇರೆ ತರದ್ದು ಖಂಡಿತ ಇಲ್ಲ. ಇಷ್ಟವಿದ್ರು ಸುಮ್ಮನಾಗ್ಬಿಡ್ತೀರಿ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ,
ಮಕರ ರಾಶಿಯವರು ನನ್ನ ಅನುಭವ ಒಂದು ಪುಟ್ಟ ಪ್ರೀತಿಯಾಗಿ ಮುರಿದಿರಬೇಕು, ಇಲ್ಲ ಪ್ರೀತಿಸಿದ್ದನ್ನೇ ಮದುವೆ ಆಗಿರತಕ್ಕಂಥ ಯೋಗ. ಇನ್ನೊಂದು ವಿಚಿತ್ರ ಏನಂದ್ರೆ, ನಾನು ನೋಡಿದ ಹಾಗೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿರೋ ಸಂಗಾತಿ ಸಿಗ್ತಾರೆ. ದ ಮೋಸ್ಟ್ ಬ್ಯೂಟಿಫುಲ್ ಸಂಗಾತಿ. ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಾಳಮೇಳದಲ್ಲಿ ತಪ್ಪಿಟ್ಟಿರ್ತೀರಿ. ಸ್ವಲ್ಪ ವರ್ಷ ಕರೆಕ್ಟಾಗಿ ಹಿಡ್ಕೊಂಡ್ರಿ, ಸ್ಟಿಕ್ ಆನ್ ಆದ್ರಿ, ಮಕರ ರಾಶಿಯವರು ನಿಜ ಹೇಳ್ತಾನೆ, ಒಂದು 10 ವರ್ಷದ ನಂತರ ಅನುರಾಗ ಶುರು, 15 ವರ್ಷದ ನಂತರ ನಿಮಗಿಂತ ಬಾಂಡೇಜ್ ಇರೋ ಸಂಗಾತಿ ಇಲ್ಲ, 20 ವರ್ಷದ ಮೇಲೆ ನಿಮಗೆ ಬೇರ್ಪಡೆ ಮಾಡೋರೇ ಇಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಸಂಗಾತಿ. ದಾಳಿಗೆ ಎದ್ರಲ್ಲ, ದಂಡಿಗೆ ಎದ್ರಲ್ಲ. ಇನ್ನೊಂದು ಗೊತ್ತಿದೆಯಾ, ಮಕರ ರಾಶಿಯವ್ರ ಸಂಗಾತಿಗೆ ಎದರ್ಲೇಬೇಕು. ಕಡಕ್ಕಿರೋ ಸಂಗಾತಿ ಬಂದಿರ್ತಾರೆ. ಎಷ್ಟು ಜನ ಮಕರ ರಾಶಿಯ ಸ್ತ್ರೀಯರು ನಿಮ್ ಗಂಡ ಅಂದ್ರೆ, ಅಯ್ಯೋ ಸುಮ್ನಿರು ಗುರುಗಳ, ರಾಕ್ಷಸನೇ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ, ಹೌದು ಅಲ್ವೋ ಹೇಳಿ, ರಾಕ್ಷಸನೇ ನಿಮ್ಮನ್ನು ತುಂಬಾ ಪ್ರೀತಿಸ್ತಾನೆ. ಬಟ್ ತಮಾಷೆ ಏನ್ ಗೊತ್ತಾ, ನಿಮ್ ಸಂಗಾತಿ ನಿಮ್ಮ ಹತ್ರ ಐ ಲವ್ ಯು ಹೇಳೋದೇ ಇಲ್ಲ. ಊರಿಗೆಲ್ಲ ಚೆನ್ನಾಗಿ ಕಾಣಿಸ್ತಿರ್ತಾರೆ. ನಿಮ್ಮನ್ನ ಹಾಕೊಂಡು ಹೀಗೆ ಹಪ್ಪಳ ಮಾಡಿರ್ತಾರೆ. ಹೌದು ಅಲ್ವೋ ಹೇಳಿ. ಜಗತ್ತಿಗೆ ಎದ್ರಲ್ಲ ನೀವು ಮಕರ ರಾಶಿ ಸಾಮಾನ್ಯ ಅಲ್ಲ, ಬಂಡ ಧೈರ್ಯರು ನೀವು. ಒಬ್ಬ ಸಿಕ್ಕಬಟ್ಟೆ ನುಗ್ಗುಬೇಡ ಅಂದಿದ್ದ ಜಾಗದಲ್ಲೆಲ್ಲ ನುಗ್ಗು ಬರ್ತೀರಾ. ತಮಾಷೆ ಏನಂದ್ರೆ, ಹೆಂಡತಿ ಒಂದ್ ಮಾತಂದ್ಮೇಲೆ ಆಯ್ತು ಬಿಡಮ್ಮ ನೀವ್ ಹೇಳಿದ್ ಸರಿ, ಇಲ್ಲ ಗಂಡ ಹೇಳಿದ್ದು ಇನ್ನೇನ್ ಮಾತಾಡೋದು, ಇನ್ನೇನಿದೆ ಅನ್ನತಕ್ಕಂಥದ್ದು. ಹೌದು ಅಲ್ವೋ ಹೇಳಿ. ಎಷ್ಟು ದುಡ್ಡು ಬಂದರೂ ಹೇಗೋ, ನಿಮ್ಗೇನ್ ಗೊತ್ತಾ, ಒಂದ್ ಬರ್ಡೇ ಮಾಡಿದ್ರು ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಒಂದ್ ಪಾರ್ಟಿ ಮಾಡಿದ್ರು ಗ್ರ್ಯಾಂಡ್ ಆಗೇ ಮಾಡ್ಬೇಕು. ಗ್ರ್ಯಾಂಡ್ ಬೇರೆ, ಬ್ರ್ಯಾಂಡ್ ಬೇರೆ. ಅರೇ ಖರ್ಚು ಮಾಡೋದು ಬೇರೆ. ಬ್ರ್ಯಾಂಡ್ ಆ ಹೋಟ್ಲಲ್ಲೇ ತಿನ್ಬೇಕು, ಆ ಹೋಟ್ಲಿಗೆ ಹೋಗ್ಬೇಕು, ಆ ಪಾರ್ಟಿ ಹಾಲಲ್ಲೇ ಆಗ್ಬೇಕು, ಆ ದೇವಸ್ಥಾನದಲ್ಲೇ ಆಗ್ಬೇಕು, ಹಿಂಗಿರ್ಬೇಕು. ಎಲ್ರು ತಮಾಷೆ ಅನ್ಕೋಬೇಡಿ. 1 ಲಕ್ಷ ಸಂಪಾದನೆ ಬಂದ್ರೆ ಒಂದ್ 2 ಲಕ್ಷದ್ದು, ಒಂದ್ 50 ಲಕ್ಷದ ಮನೆ ಆಸೆ ಪಡೋದು ಓಕೆ. ಇಲ್ಲ 1 ಕೋಟಿದ್ ಅನ್ಕೊಂಡು, ಇವ್ರು 10 ಕೋಟಿದ ಆಸೆ ಪಡೋದು ನೀವು. ನಿಮ್ ಮನೆ ಲಕ್ಸುರಿನೇ. ತುಂಬಾ ಚೆನ್ನಾಗಿ ನೀಟಾಗಿ ಮನೆ ಇಟ್ಕೊಳ್ಳೋ ಟಾಪ್ 3 ರಾಶಿಗಳಲ್ಲಿ ಮಕರ ರಾಶಿಯವರೊಬ್ರು. ಬ್ಯೂಟಿ ಆಫ್ ದಿ ಹೌಸ್. ಆ ಮನೆಗೆ ಹೋಗ್ಬೇಕು ಅನ್ಸುತ್ತೆ, ಒಂಥರ ಪಳ 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 ಅಂತಿರುತ್ತೆ. ಕುತ್ಕೋಬೇಕು, ಆ ಕಾಫಿ ಕುಡಿಬೇಕು ಅನ್ಸುತ್ತೆ ಗಮ್ ಅಂತ. ಸ್ನೇಹಿತರನ್ನ, ಆತ್ಮೀಯರನ್ನ, ಬಂಧುಗಳನ್ನ ನಿಜವಾಗ್ಲೂ ಟ್ರೀಟ್ ಮಾಡೋ ಟಾಪ್ 3 ರಾಶಿಗಳಲ್ಲಿ ಮಕರ ರಾಶಿ ಒಬ್ರು. ನೀವು ನಂಬೋಲ್ಲ. ಇಲ್ಲಿಂದ ರೀ ಟ್ರೀಟ್ ಮಾಡೋವಾಗ ಅದು ಬೇರೆನೆ. ಲೆಕ್ಕಾಚಾರ, ವ್ಯಾಪಾರ, ವ್ಯವಹಾರ ಆಮೇಲೆ ಇಡೋಣ. ನಿಮಗಿಂತ ಲೆಕ್ಕಾಚಾರ ಹಾಕೋ ಟಾಪ್ 3 ರಾಶಿಗಳಲ್ಲಿ ಇನ್ಯಾರೂ ಇಲ್ಲ. ಓಹೋ, ಸಾಮಾನ್ಯ ಅಲ್ಲ. ಲೆಕ್ಕಾಚಾರಕ್ಕೆ ನಿಂತು ಬಿಟ್ರೆ ಎಲ್ರು ಒಂದು ಮರದವರೆಗೂ ಬರ್ತಾರೆ. ಒಂದು ಹಣ್ಣು ಎಷ್ಟೋ, ಸರಿ ಈ ಕೊಂಬೆ ಎಷ್ಟು ಅಂತ. ನೀವು ಇನ್ನೂ ಕೆಲವರು ಅಬ್ಬಬ್ಬಾ ಅಂತ ಬಂದ್ರೆ ಬುಡದವರೆಗೂ ಬರ್ಬೋದು. ನೀವು ಬುಡುದು ಕೆಳಗಡೆ 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 ಹೋಗೋ ರಾಶಿಗಳಲ್ಲಿ ಅಭೇದ್ಯಂ, ದಟ್ ಈಸ್ ಮಕರ ರಾಶಿ. ಹೌದು, ಟ್ರೀಟ್ ಕೊಡೋದ್ರಲ್ಲಿ ಯು ಆರ್ ದ ಬೆಸ್ಟ್. ಹೌದು ಹೌದು ಹೌದು, ಅದಿದೆ. ದಟ್ ಇಸ್ ದ ಬ್ಯೂಟಿ. ಯಾರು ಬಂದ್ರು ಹೊಟ್ಟೆ ತುಂಬ ಊಟ ಕೊಡೋದು, ತರೋದು, ಮಾಡೋದು, ನೋಡೋದು. ನೀವು ಸಾಮಾನ್ಯವಾಗಿ ಬೆರೆಯೋಲ್ಲ. ಬೆರೆತು ಬಿಟ್ರೆ ಬಿಟ್ಕೊಡಲ್ಲ. ವರ್ಷಗಟ್ಟಲೆ ಗೆಳತನವನ್ನ, ಗೆಳತಿಯನ್ನ, ಆ ಬಾಂಧವ್ಯವನ್ನ, ಸ್ನೇಹಿತರನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಹೌದು, ನಿಮ್ಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ವಾ, ಯು ವಿಲ್ ವಾಕ್ ಅವೇ. ಜಗಳ ಮಾಡದೆ, ಮಾತಾಡದೆ, ಮೌನವಾಗಿ ಎದ್ದೋಗೋ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ರು. ಹೌದು ಅಲ್ವೋ ಹೇಳಿ ಮಕರ ರಾಶಿ. ಕಂಜೂಸ್ ಅಲ್ಲ ನೀವು. ಬೇರೆಯವ್ರು ಅನ್ಬೋದು, ಆಹಾ ನಿಮ್ ಜೊತೆ ಕುಳಿತುಕೋಬೇಕು ಊಟಕ್ಕೆ, ನಿಮ್ ಜೊತೆ ಪಾರ್ಟಿ ಕುತ್ಕೋಬೇಕು. ದ ಲಕ್ಸುರಿ ಮ್ಯಾನ್. ಕರೆಕ್ಟ್ ಆಗಿ ಹೇಳಿ ಮಕರ ರಾಶಿಯವರು. 2 ಫೋನ್ ಇಟ್ಟಿದ್ದೀರಾ ಇಲ್ವಾ? ಇಲ್ಲ 2 ಸಿಮ್ ಇಟ್ಟಿದ್ದೀರಾ ಇಲ್ವಾ? ಇನ್ನೊಂದಿತ್ತ ಇಲ್ವಾ? ನಾನ್ ನಿಮ್ಮನ್ನ ಇತ್ತು ಗುರುಗಳೇ, ಇಲ್ಲ ಗುರುಗಳೇ ಇದೆಲ್ಲ ಕೇಳಲ್ಲ. ನೀವ್ ಹೇಳಿದ್ದು ಹಿಂಗ ಹಾಕೊಳ್ಳಿ ಮೆಸೇಜ್ ಅಲ್ಲಿ, ನನ್ನ ರಿಸರ್ಚ್ ಕರೆಕ್ಟ್ ಇತ್ತು. ಎಸ್, ವೈದಿಕವಾಗಿ ನಾವು ಇದನ್ನೇ ಅಭ್ಯಾಸ ಮಾಡು. ನಿಮ್ಮ ಬಲಾಬಲಗಳು ನಿಮಗ್ ಗೊತ್ತಿಲ್ಲ ಮಕ್ಕಳೇ. ಯಾಕಂದ್ರೆ ನೀವು ಒಂದು 10 ಜನರ ಹತ್ರ ಬೆರ್ತಿರ್ತೀರಿ, ಇಲ್ಲ 100 ಜನ, 1,00,000 ಜನರ ಹತ್ರ ಸಾಮಾನ್ಯವಾಗಿ ಎಲ್ಲರೂ ಹೋಗಿರಲ್ಲ, ನೋಡಿರಲ್ಲ, ಮಾತಾಡಿರಲ್ಲ, ಮುಟ್ಟಿರಲ್ಲ, ಫೀಲ್ ಮಾಡಿರಲ್ಲ, ನಿಮಗ್ ಗೊತ್ತಿಲ್ಲ. ಅದಕ್ಕೆ ಗುರು ಮೂಲ, ನದಿ ಮೂಲ, ಋಷಿ ಮೂಲ, ದೇವ ಮೂಲ, ಇದೆಲ್ಲ ಕೆಲವೊಂದು ಕೆದಕ್ಲಿಕ್ಕೆ ಹೋಗ್ಬಾರ್ದು. ನಾನು ಹೋಗೋದ್ ಜಾಗ ಇಲ್ಲ. ಹೌದು, ನಾನು ಮಾಡದ ತಪ್ಪಿಲ್ಲ. ಇದು ಹೇಳ್ತಾರೆ. ನಿಮ್ಮ ಮುಂದ್ಗಡೆ ಯಾಕೆ ಸುಳ್ಳು ಹೇಳಿ ಮಾತಾಡಿದ್? ನೀವೆಲ್ಲ ನೋಡಿ, 1,00,000 ಯಾರೋ ಒಬ್ಬ ಕದಿದ್ದಾನೆ ಅಂತ ಇಟ್ಕೊಳ್ಳೋಣ. ಅದನ್ನ ಅಡಿಕೆಯಷ್ಟು ತಪ್ಪು ಅಂತೇವೆ
ನಮ್ಮ ಆಚಾರ್ಯ ಸಿದ್ಧಾಂತದಲ್ಲಿ. ನಾವು ಅಡಿಕೆಯಷ್ಟು ಕದ್ದಿದ್ರು ಕೂಡ ಅದು ಕೋಟಿಯಷ್ಟು ದೋಚಿದಷ್ಟು ತಪ್ಪು. ಅದಕ್ಕೆ ಹೇಳ್ತಿರ್ತಾನೆ ಆಗಾಗ, ನನ್ನಷ್ಟು ದೋಚಿದವನಿಲ್ಲ, ಕೋಟಿ ದೋಚ್ಬಿಟ್ಟಿದ್ದಾನೆ, ಮೋಸ ಮಾಡಿಬಿಟ್ಟಿದ್ದಾನೆ, ತಪ್ಪು ಮಾಡಿಬಿಟ್ಟಿದ್ದಾನೆ. ನೀವು ಕೋಟಿ ಸುಳ್ಳು ಹೇಳಿದ್ರು ಅದು ಗೊತ್ತಿಲ್ಲ ಅಂತೀವಿ, ಮಕ್ಕಳು ಅವರು ಅಂತೀವಿ. ನಾನು ಒಂದು ಸುಳ್ಳು ಹೇಳಿದ್ರು, ಒಂದು ಹಣ್ಣು ಕದ್ದುಬಿಟ್ಟು ರುಚಿ ನೋಡ್ಬಿಟ್ಟಿದ್ರು, ಅದು ಕೋಟಿ ಹಣ್ಣಿಗೆ ಸಮ ಆಯ್ತು. ಸೊ ಅದರಿಂದ ಮಕರ ರಾಶಿಯವ್ರು ಏನ್ ಮಾಡಿದ್ರಿ ನೀವು, ನಿಮ್ ಕೈಗೆ ದುಡ್ಡು ಬಂತಂದ್ರೆ ಎತ್ತೋ ಗಾಡಿ, ಟ್ರಿಪ್ಪು, ಪಾರ್ಟಿ, ಫಂಕ್ಷನ್ನು, ಸುತ್ತೋದು, ತಿನ್ನೋದು, ಸದಾ ಸ್ತ್ರೀಯರು, ಸದಾ ಪುರುಷರು, ಸದಾ ಖುಷಿ, ಸದಾ ಬಂಧುಗಳು, ಸದಾ ಆತ್ಮೀಯರು. ನಿಮ್ ಜೇಬಲ್ಲಿ ದುಡ್ಡಿತ್ತು ಅಂದ್ರೆ ನೀವು ಹುಡ್ಕೊಂಡು ಹೋಗೋದು ಯಾನ್ ಗೊತ್ತಾ, ಫಸ್ಟ್ ನಿಮ್ ಮನೆಯನ್ನ ಬಿಟ್ರೆ ನಿಮ್ ಸ್ನೇಹಿತರನ್ನೇ. ನೀವು ಒಬ್ಬರೇ ಹೋಗಿ ಕುತ್ಕೊಂಡು ತಿನ್ನಲ್ಲ, ಅದು ಗೊತ್ತಿದೆಯಾ. ಟಾಪ್ 3 ರಾಶಿಗಳಲ್ಲಿ ದುಡ್ಡು ಬಂದಿದ ತಕ್ಷಣ ಕೆಲವು ರಾಶಿಗಳಿದ್ದಾರೆ, ಕೆಲವ್ರು ಇದ್ದಾರೆ, ಅವ್ರು ಮಾತ್ರ ಇದ್ದಾರೆ, ಅವ್ರ ಬಗ್ಗೆ ಹೇಳೋದು ಬೇಡ. ಆದ್ರೆ ಮಕರ ರಾಶಿಯವ್ರು ಮಾತ್ರ ನಾನು ನೋಡಿದಾಗೆ ಅಕ್ಕ ಕರಿ, ತಂಗಿ ಕರಿ, ಅಣ್ಣ ಕರಿ, ತಮ್ಮ ಕರಿ, ಏನೋ ಒಂದು ಸ್ನಾಕ್ಸ್ ಆದ್ರೂ ತಗೊಂಡು ಹೋಗಿ ಮಾತಾಡಿದ್ರೆ, ಕಾಫಿ ಹಾಕಿ ಏನೇ ಅಂತ ಹೇಳ್ಬಿಟ್ಟು ಒಂದು ಮಾತು, ನೀವು ಅದೊಂದು ಅಂದ. ನೀವು ನಿಜವಾಗ್ಲೂ ನಿಮ್ಮ ಹತ್ರ ಕಲಿಬೇಕು ಈ ಒಂದು ಪ್ರೀತಿ ಆದರವನ್ನ ತೋರಿಸೋದ್ರಲ್ಲಿ. ಆ ಅಪ್ಪುಗೆ ನಿಮ್ಗೆ ಗೊತ್ತಿದ್ಯಾ, ನೀವು ಮಕರ ರಾಶಿಯವ್ರ ಅಪ್ಪುಗೆ ತಗೊಂಡು ನೋಡಿ, ದ ಮೋಸ್ಟ್ ಬ್ಯೂಟಿಫುಲ್ ಅಪ್ಪುಗೆ ಇಲ್ಲಿಂದ ಬರುತ್ತೆ, ಹೃದಯಾಂತರಾಳದಿಂದ ಬರೋ ಅಪ್ಪುಗೆ ಅವತ್ತು. ಹೌದು, ಜಾಸ್ತಿ ಜನರ ಜೊತೆ ಬೆರೆಯೋಲ್ಲ, ನಾನು ಒಪ್ತೇನೆ, ಇಲ್ಲ ಅಂತಲ್ಲ. ಹೌದು, ಉತ್ತರಾಷಾಢ, ಶ್ರವಣ, ಧನಿಷ್ಠ ಈ 3 ಬರ್ತೀರಿ. ನಿಮ್ಮ ಆತ್ಮೀಯರನ್ನು ಮಾತ್ರ ನೀವು ಹಾಗೆ ಹೊಡೆದೇ ಮಾತಾಡ, ಈಗ ಬಾರ ಕೂತ್ಕೊಳ್ಳೋದು. ಎಷ್ಟು ದೊಡ್ಡವನಾದ್ರೂ ನಿಮ್ಮ ಮುಂದ್ಗಡೆ ರಾಜ ಆದ್ರೂ ಹೋಗೋಬಾರದ್ರೆ ಕೂತ್ಕೊಳ್ಳೋದೆಲ್ಲ ಬಿಟ್ಟಾಕೋ. ಇದು ನೀವು ದುಡ್ಡು ಉಳಿಸ್ತೀರಿ, ಇಲ್ವೇ ಇಲ್ಲ. ಆದ್ರೆ ತಮಾಷೆ ಗೊತ್ತಾ, ಲಕ್ಷ್ಮೀ ಪುತ್ರರು ಒಂದ್ ಕಾಲ್ಗಟ್ಟಕ್ಕೆ ನಿಮ್ಗೆ ಡ್ರೈ ಆದ್ರೂ ನಿಮಗೆ ದುಡ್ಡು ಸದಾ ಭಗವಂತ ಕೊಡ್ತಲೇ ಇರ್ತಾನೆ. ಫ್ಲೋ ಆಫ್ ಮನಿ ವಿಲ್ ಬಿ ದೇರ್. ಹೌದು, ಏನೋ ದಶಾಭುಕ್ತಿಗಳ ಕಾಲಘಟ್ಟ ಇಲ್ಲ, ಬೇರೆ ರೀತಿ ಅಷ್ಟಮ ಕುಜ, ಅಷ್ಟಮ ಗುರು, ಬೇರೆ ರೀತಿ ಏನಾದ್ರೂ ಇದ್ದು ಲಾಕ್ ಆಗ್ಬಿಡ್ಬಹುದು. ಆ ಥರದ್ದಿದ್ರೆ ಒಮ್ಮೆ ವೈದಿಕವಾಗಿ ಚೆಕಪ್ ಮಾಡಿಸಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ ಅಲ್ವಾ, ಚಂದ್ರನ ಉಚ್ಚಂಗತ. ಮಗಳು ಚೆನ್ನಾಗಿದ್ರೆ, ಸೊಸೆ ಚೆನ್ನಾಗಿದ್ರೆ, ಸೊಸೆ ತೃಪ್ತಿಯಾಗಿದ್ರೆ, ಮಗಳು ತೃಪ್ತಿಯಾಗಿದ್ರೆ, ಮನೆಯ ಹೆಣ್ಮಕ್ಳು ತೃಪ್ತಿಯಾಗಿದ್ರೆ ಆ ತಾಯಿ ನೋಡ್ತಾ ಆನಂದವಾಗಿರ್ತಾಳೆ, ತನ್ನ ಆಸೆ ಎಲ್ಲ ಅಮ್ಮಿಕಿಟ್ಕೊಂಡು ಅಂತ. ಅದೇ ಮಗ ಕೆಟ್ಟ, ಅಳಿಯ ಕೆಟ್ಟ, ಅಳಿನಲ್ಲಿ ಬಲ ಇಲ್ಲ, ಮಗನಲ್ಲಿ ಬಲ ಇಲ್ಲ, ಮೂರ್ಖ ಮಗ, ಮೂರ್ಖ ಅಳಿಯ, ಈ ಥರದ್ದು ಆದಾಗ ಆ ತಾಯಿ ನೋಡಿ ವೃಶ್ಚಿಕದಲ್ಲಿ ನೀಚ ಆಗ್ಬಿಡ್ತಾಳೆ. ದಟ್ ಇಸ್ ದ ಪ್ರಾಬ್ಲಮ್. ಇರ್ಲಿ. ಮೇಷರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ನಕ್ಷತ್ರದಲ್ಲಿ ನಗುಸ್ಥಾನದಲ್ಲಿ ಇದ್ದಾನೆ, ನಗಿಸ್ತಾನೆ. ಭೋಗಂ, ಭಾಗ್ಯಂ, ಸೌಭಾಗ್ಯಂ, ವಿಶೇಷ ಭೋಜನಂ, ವಿಶೇಷ ಸಂತಾನಂ, ವಿಶೇಷ ಸುತ್ತಾಟ, ಆಕಸ್ಮಿಕ ಇವತ್ತು ಒಂದು ಫಂಕ್ಷನ್ಗೋ ಪಾರ್ಟಿಗೋ ಹೋಗಿ ಬರ್ತಕ್ಕಂಥ ಸುಯೋಗ ಉಂಟು. ಆತ್ಮೀಯರನ್ನು ಭೇಟಿ ಆಗತಕ್ಕಂಥ ಯೋಗ ಉಂಟು. ಇನ್ನು ವೃಷಭ ರಾಶಿ, ಹೇಳದ್ನಲ್ಲ, ಎಲ್ಲ ಇದೆ, ಏನೋ ಒಂಥರ ಭಾರ. ಅಮ್ಮನಾಗಿರ್ತೀರಿ, ಹಿರಿಯ ಅಜ್ಜನಾಗಿರ್ತೀರಿ, ತಂದೆಯಾಗಿರ್ತೀರಿ, ಆ ಥರದ್ದೊಂದು ನೋಡಿ. ಉಚ್ಚಂಗತ ನಕ್ಷತ್ರಗಳನ್ನ ನೋಡುವಾಗ ಎಲ್ಲರೂ ಉಚ್ಚಸ್ಥಾನ ಅಂತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಒಂದು ಮಾತು ಹೇಳ್ತೇನೆ, ಅಲ್ಲೊಂದು ನೀಚ ಸ್ಥಾನವನ್ನು ನೋಡುತ್ತಿರುತ್ತೆ. ಉಚ್ಚ ಸ್ಥಾನಕ್ಕೆ ಬಂದಿರೋ ವ್ಯಕ್ತಿಗಳು ತುಂಬಾ ಕಳ್ಕೊಂಡಿರ್ತಾರೆ. ನಾನು ತುಂಬಾ ಕಳ್ಕೊಂಡಿದ್ದೇನೆ. ನಾನು ಕಳ್ಕೊಂಡಿದ್ದೇನೆ ಅನ್ನೋದಕ್ಕಿಂತ ನನ್ನ ಮನೆ, ಕುಟುಂಬ, ನನ್ನ ಬಂಧು, ಆತ್ಮ ಬಂಧು, ನನ್ನ ಸಂಗಾತಿ ತುಂಬಾ ಕಳ್ಕೊಂಡಿದ್ದಾಳೆ. ಅವಳ ಜೊತೆಲಿ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿಲ್ಲ, ಹೊರಗಡೆ ಹೋಗಿಲ್ಲ, ಅಂದೂ ಬಿಟ್ಟಿದ್ದಾಳೆ ಒಂದೊಂದು ಬಾರಿ. ನನ್ನ ಜೊತೆಲಿ ಯಾವಾಗಿದ್ದೀರಿ ನೀವು? ಯಾವಾಗ ಬಂದಿದ್ದೀರಿ ನೀವು? ಯಾವಾಗ ಜೊತೆಲಿ ಕೂತ್ ತಿಂದಿದ್ದೀರಿ ನೀವು? ನಿಜವೇ,
ಅದಕ್ಕೆ ಈ ಜಾಗ. ಅಷ್ಟು ಸುಲಭಕ್ಕೆ ಆ ಸ್ಥಾನ ಕೊಡಲ್ಲ. ನಿಮ್ಮ ಜೊತೆ ಮಾತಾಡಿದಷ್ಟು, ನಿಮ್ಮ ಜೊತೆ ಹಂಚ್ಕೊಂಡಷ್ಟು, ನಿಮ್ಮ ಜೊತೆ ಖುಷಿಯಾಗಿದ್ದಷ್ಟು ನಾನಿಲ್ಲ ಮಕ್ಕಳೇ. ಇದೇ ಸತ್ಯ. ಎಷ್ಟೋ ಬಾರಿ ಅವಳು ಮಲಗಿರುವಾಗ ತಾಯಿ ಜೀವ ಅಮ್ಮ ಅದು ಅವಳಿಗೆ ಹೇಳಲ್ಲ ಅಷ್ಟೇ. ಎಲ್ಲೋ ಒಂದು ಹೃದಯ ಎದ್ದು ಒಂದೊಂದು ಸಮಯ ಮಧ್ಯರಾತ್ರಿ ನಿದ್ದೆ ಬರೋಲ್ಲ, ಹಾಗೇ ಮಂದ ಬೆಳಕು ನೋಡ್ತಾನೆ, ಹಾಗೇ ಪುಟ್ಟು ಪಾಪದ ಥರ ಗುಬ್ಬಜ್ಜಿ ಥರ ಒಬ್ಬಳೇ ಮಲಗಿಬಿಟ್ಟಿರ್ತಾಳೆ, ಹೇಳ್ಕೊಳಲ್ಲ, ಹಾಗೆ ಮುಚ್ಚಿಟ್ಕೋತಾಳೆ. ಒಂದೊಂದು ಸಮಯ ಕೋಪ ಬಂದಾಗ ಆಕೆನೂ ಮನುಷ್ಯಲೇ ಅಲ್ವಾ, ಯಾರ ಮೇಲೆ ತೋರಿಸ್ಬೇಕು, ನನ್ನ ಮೇಲೇನೆ. ಆ ನಿಮಿಷಕ್ಕೆ ನಾನು ಒದರಿದ್ರು ಕೂಡ ಒಂದೊಂದು ಸಮಯ ಸುಮ್ಮನೆ ಆಗ್ಬಿಡ್ತಾನೆ. ಈಗೀಗ ಅಂದ್ಕೊಳ್ಳೋದು, ಕ್ಷಮೆ ಇರ್ಲಮ್ಮ, ಐಮ್ ಸಾರಿ ಅಂತ ಹೇಳಿಬಿಟ್ಟೆ ಮಲ್ಕೊಳ್ಳೋದು. ಹೇಳಲ್ಲ ಅಷ್ಟೇ, ಎದುರುಗಡೆ ಹೇಳಿದ್ರೆ ಒಪ್ಪಲ್ಲ. ನೀವ್ಯಾಕೆ ಸಾರಿ ಹೇಳ್ಬೇಕು, ಬಿಡಿ ನೀವು ಹಂಗೆಲ್ಲ ಹೇಳ್ಬೇಡಿ. ತುಂಬ ಬೇಗ ಹರ್ಟ್ ಆಗ್ಬಿಡ್ತಾಳೆ, ಕಣ್ಣಲ್ಲಿ ನೀರು ಹಾಕೋಬಿಡ್ತಾಳೆ. ಅದೇ ಉಚ್ಚಸ್ಥಾನ ಸುಮ್ಮನೆ ಕೊಡಲ್ಲ, ಕಳ್ಕೊಂಡಿರೋದು ತುಂಬ ಇರುತ್ತೆ. ರಾಮರಿಗೆ ನೋಡಿ ಗುರು ಉಚ್ಚಂಗತ, ತನ್ನ ಕುಟುಂಬ, ಗುರು ಬಂದು ಕುಟುಂಬಕಾರಕ, ಕಳ್ಕೊಂಡಿರ್ತಾನೆ. ತನ್ನಮ್ಮ, ತನ್ನಪ್ಪ, ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಒಡ ಹುಟ್ಟಿದವರು, ತನ್ನ ಸ್ನೇಹಿತ, ಆತ್ಮ ಎಲ್ಲ ಕಳ್ಕೊಂಡಿದ್ದಕ್ಕೆ ರಾಮ ಉಚ್ಚಂಗತ, ರಾಮಾದಿರಾಮ, ರಾಮಭದ್ರಾಯ, ರಾಮಚಂದ್ರಾಯ, ಒಂದ ಎರಡ ರಾಮನನ್ನ ಹೇಳೋದು. ಯಾವತ್ತೂ ಹೇಳ್ಕೊಳ್ಳಿಲ್ಲ ರಾಮಯ್ಯ. ಚಂದ್ರನೂ ಅಷ್ಟೇ. ಇವತ್ತು ವೃಷಭ ರಾಶಿ, ಆ ಥರದ್ದೊಂದು ಏನೋ ಒಂದು ಭಾರ ನಿಭಾಯಿಸ್ಕೊಂಡು ಹೋಗ್ತೀರಿ. ಚೆನ್ನಾಗಿದೆ. ಕಲಾ ಮಾಧ್ಯಮದಲ್ಲಿದ್ದೀರಿ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ, ಚಂದ್ರ 12ನೇ ಮನೆ. ಸ್ವಲ್ಪ ಚಂದ್ರ ನಕ್ಷತ್ರದಲ್ಲೇ ಇರೋದ್ರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ಕೆಟ್ಟಾಗ ಎಲ್ಲ ಕೆಡ್ತು. ನಮ್ಮ ಮನಸ್ಸು ಹುಳಿ ಆಗ್ಬಿಟ್ಟಿದೆ ಈಗ. ನನಗೆ ಯಾರನ್ನು ನೋಡಿದ್ರು ಮನಸ್ಸು ಹುಳಿ ಆದಾಗ ನೋಡೋದಿಲ್ಲ. ಅದನ್ನ ಏನು ಹೇಳ್ತಾರೆ ಅಂದ್ರೆ, ನನಗೆ ಈ ಕಾಮಾಲೆ ರೋಗ, ನೋಡೋದೆಲ್ಲ ಹಸಿರಾಗೆ ಹಳದಿಯಾಗೆ ಕಾಣಿಸೋದು. ಈಗ ನನಗೆ ಡಯಾಬಿಟಿಸು, ಅವನಿಗೂ ಡಯಾಬಿಟಿಸ. ಆಹಾ, ಅವನು ತಿಂತಿಲ್ವಾ, ನಿಂಗೂ ಬಂದ್ಬಿಟ್ಟಿದೆ. ಒಳಗಡೆ ನೀವು ನಂಬಲ್ಲ, ಮನುಷ್ಯನ ವಿಕೃತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನನಗೊಬ್ಬನ ಡಯಾಬಿಟಿಸ್ ಇರಬಾರ್ದು, ಎದುರುಗಡೆ ಅವನಿಗೂ ಇರಬೇಕು. ಬಿ ಪಿ ಆದ್ರೂ ಇದೆಯಾ, ಉಪ್ಪು ತಿನ್ನಲ್ವಂತೆ, ಹೋಗ್ಲಿ. ಒಳಗಡೆ ಆನಂದ ಮನುಷ್ಯ. ಅಯ್ಯೋ ಪಾಪ, ಅವನಿಗೂ ಬಂದ್ಬಿಡ್ತಾ, ಛೇ, ಅವನಾದ್ರೂ ತಿಂತಿದ್ದ, ಅದನ್ನ ನೋಡ್ಕೊಂಡು ಆನಂದವಾಗಿರ್ತಿದ್ವಿ. ಏನೋ ಇದು, ನಾನು ತಿಂದಿಲ್ಲ, ತಿನ್ನೋರ್ಗೂ ಬಿಡ್ತಿಲ್ಲ ಅನ್ನೋ ರೀತಿ. ಇವತ್ತು ಮಿಥುನ ರಾಶಿ ಆ ರೀತಿಯ ಕೆಲವೊಂದು ಭಾವಗಳು ನಡೀತಕ್ಕಂಥದ್ದಾಗುತ್ತೆ. ಗಲಿಬಿಲಿಯ ದಿನ, ಅನಾರೋಗ್ಯದ ದಿನ, ಮನಸ್ಸು ಅನಾರೋಗ್ಯ ಆಗಿದ್ದಾಗ ದೈಹಿಕವಾಗಿ, ವ್ಯಾವಹಾರಿಕವಾಗಿ ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೊಡ್ಡ ಮಾತು, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ, ಮನಸ್ಸು ಉಲ್ಲಾಸ. ಯಾವಾಗ ಉಲ್ಲಾಸದಲ್ಲಿರ್ತೀವೋ ನೋಡೋದೆಲ್ಲ ಆನಂದ. ದ ಲಾ ಆಫ್ ಅಟ್ರಾಕ್ಷನ್. ಇವತ್ತು ನಾನು ಯಾಕೋ ಖುಷಿ, ನೋಡಿದ್ದೆಲ್ಲ ಖುಷಿ, ನೋಡಿದ್ದೆಲ್ಲ ಆನಂದ, ನೋಡಿದ್ದೆಲ್ಲ ಸಮಾಧಾನ, ನೋಡಿದ್ದೆಲ್ಲ ಬ್ಯೂಟಿ. ಗಂಜಿ ಇಟ್ಟು ವಾವ್ ಅಂತ ತಿಂತಾರೆ. ಮೊಸರನ್ನ ತಿಂದಾದ್ಮೇಲೆ ಬೆರಳು ಚಿಕ್ಬೇಕಂತ ಹಿಂಗ ಅನ್ಬೇಕು. ಬಸ್ಸಾರು ತಿಂದಾಗ ಆ ಮುದ್ದೆ ಹಿಂಗ ಹಾಕಿ ಚಕ್ಕಂತ ಹಿಂಗ ಅನ್ನದಲ್ಲಿ ಹಾಕಿ, ಆ ಉಪ್ಸಾರು ಹಿಂಗ ಹಾಕಿ ಎಳೆಯುವಾಗ ಹಿಂಗ ಎಳಿತಾನೆ. ತುಪ್ಪದನ್ನ ತಿನ್ನುವಾಗ ಹಾಗೆ ತಿಂದ್ರೇನೆ. ಇವತ್ತು ಆ ರೀತಿ ಇರುತ್ತೆ. ತುಪ್ಪದನ್ನದ ಪ್ರಭಾವ ಹೋಗಿ, ಎವ್ರಿಥಿಂಗ್ ಇಸ್ ಬ್ಯೂಟಿ. ಸಿಂಹರಾಶಿ, ಚಂದ್ರ ದಶಮದಲ್ಲಿ ಸ್ವತಃ ಉಚ್ಚಂಗತ ಆಗಿರೋದ್ರಿಂದ ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ಟೂರ್ಸ್, ವೆಹಿಕಲ್ಸ್, ಎಂಟರ್ಟೈನ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಹೋಟೆಲ್ ಉದ್ಯಮದಲ್ಲಿರತಕ್ಕಂಥವ್ರಿಗೆ ಇನ್ನಷ್ಟು ಅಭಿವೃದ್ಧಿ. ಇನ್ನು ಕನ್ಯಾ ರಾಶಿ, ಲಾಭಾಧಿಪತಿ ಭಾಗ್ಯದಲ್ಲಿರುತ್ತೋ, ಭಾಗ್ಯಾಧಿಪತಿ ಸಪ್ತಮದಲ್ಲಿ ಇರೋದ್ರಿಂದ ಬ್ಯೂಟಿಫುಲ್, ಕೊಡೋದು, ತಗೊಳ್ಳೋದು, ಓಡಾಡೋದು, ಮಾಡೋದು, ಈ ಒಂದು ಸ್ತ್ರೀಯರಿಗೆ ಸಂಬಂಧಿತ ಬೇಕರಿ, ಗಾರ್ಮೆಂಟ್ಸು, ಹೂವು, ಹಣ್ಣು, ತರಕಾರಿ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ತುಲಾ ರಾಶಿ, ವೈದಿಕ ಕೆಲಸಗಳಲ್ಲಿ ನೀವು ಗುರುವಿಗೆ ಸಂಬಂಧಪಟ್ಟಂತ ಕೆಲಸ, ಪೌರೋಹಿತ್ಯ, ಜ್ಯೋತಿಷ್ಯ, ಆಗಮ, ದೇವರ ಪೂಜೆ, ನಿಯಮ, ಈ ಥರದ್ರಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಸ್ವಲ್ಪ ಈ ಹುಳಿ ಪದಾರ್ಥಗಳ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಒಂದು ನಷ್ಟಗಳ ಬಾಬತ್ತು. ತಾಯಿಯ ಆರೋಗ್ಯ ನೋಡ್ಕೊಳ್ಳಿ, ತಾಯಿಯ ಜೊತೆ ಮಧುರವಾಗಿರಿ. ವೃಶ್ಚಿಕ ರಾಶಿ,
ಹಾಲು ಜೇನು ಸೇರಿದಂತೆ ಇವತ್ತು ನಿಮ್ಮ ವೃತ್ತಿ ಉದ್ಯೋಗ ಒಂದು ದೊಡ್ಡ ಶುಭ ಸುದ್ದಿಯೊಂದನ್ನು ಇವತ್ತು ವೃತ್ತಿಪರವಾಗಿಯೋ ವ್ಯವಹಾರ ಪರವಾಗಿಯೋ ಕುಟುಂಬದ ಪರವಾಗಿಯೋ ಪಡೆಯುತ್ತೀರಿ. ಸಪ್ತಮಾಧಿಪತಿಯು ಉಚ್ಚಂಗತ, ಸಪ್ತಮದಲ್ಲಿ ಚಂದ್ರ ಉಚ್ಚಂಗತ, ಭಾಗ್ಯಾಧಿಪತಿ ಉಚ್ಚಂಗತ. ಸೊ ಕನ್ಫರ್ಮ್ ನಿಮ್ಮ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ವಿಶೇಷ ಬಲವನ್ನ ನೋಡ್ತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಧನುಸು ರಾಶಿ, ವಿಚಿತ್ರವಾದಂಥದ್ದು ನಡೆಯುತ್ತೆ, ನಡೆಯಲಾರದ ಕೆಲಸಗಳು ನಡೆಯುತ್ತೆ, ನಡೆಯೋ ಕೆಲಸಗಳು ಸ್ವಲ್ಪ ವಿಳಂಬ ಆಗುತ್ತೆ. ಸೊ ಕೇಳಿ ಮಾಡಿ, ಅನುಭವಸ್ಥರನ್ನ ಕೇಳಿ ಮಾಡಿ. ಷಷ್ಠಾಧಿಪತಿ ಪ್ರಬಲವಾಗಿರೋದ್ರಿಂದ ಶತ್ರುಗಳ ಕಾಟ ಜಾಸ್ತಿ, ಅವರ ಕೈ ಮೇಲಾಗತಕ್ಕಂಥದ್ದು, ಸ್ತ್ರೀಯರಿಂದಲೂ ಪರಸ್ತ್ರೀಯರಿಂದಲೂ ಪರಪುರುಷ ವಿಚಾರಗಳಿಂದಲೂ ಅಲ್ಲೊಂದು ಸಣ್ಣ ಇಳದಾಟ ಒದ್ದಾಟ ಉಂಟು, ಎಚ್ಚರಿಕೆ. ಮಕರ ರಾಶಿ, ಭಾಗ್ಯೋದಯದ ದಿನ. ಮನೆಯವರಿಂದ ಕುಟುಂಬದವರಿಂದ ಆತ್ಮೀಯರಿಂದ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥದ್ದು. ಪ್ಲಾನ್ ಮಾಡಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಯಾವುದೋ ದೇವಿಯ ಅನುಗ್ರಹ, ದೇವಿಯ ಸಂಕಲ್ಪ, ಸಂಗಾತಿಯಿಂದ ಅನುಕೂಲ, ಸಂಗಾತಿಯಿಂದ ಸ್ನೇಹಿತರಿಂದ ಆತ್ಮೀಯರಿಂದ ನಿಮಗೊಂದು ಅನುಕೂಲ ನಡೆಯತಕ್ಕಂಥದ್ದಾಗುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇವತ್ತು ಯಾವುದಿದ್ರೂ ಚೆನ್ನಾಗಿ ನಡೆಯುತ್ತೆ. ಕುಂಭರಾಶಿ, ಷಷ್ಠಾಧಿಪತಿ ಸುಖಸ್ಥಾನದಲ್ಲಿ ಉಚ್ಚಂಗತನಾಗಿರುವುದರಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನ. ಆಗದ ಕೆಲಸಗಳು, ಆಗದ ವ್ಯವಹಾರಗಳು ಎಲ್ಲವನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಅದ್ಭುತ ಇರತಕ್ಕಂಥದ್ದು ಇರುತ್ತೆ. ಸುಖಕ್ಕೆ ತೊಂದರೆ ಇಲ್ಲ. ವಾಹನ ಯೋಗ, ಭೂಮಿ ಯೋಗ, ಬಂಗಾರ ಯೋಗ, ಸ್ತ್ರೀ ಸುಖ ಯೋಗ ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಉಚ್ಚಂಗತ, ಆ ಚಂದ್ರನ ಮನೆಯ ಶುಕ್ರ ನಿಮ್ಮನೇಲಿ ಉಚ್ಚಂಗತ. ಇಬ್ರು ಒಂದು ರೀತಿ ಪರಿವರ್ತನಾ ಯೋಗ. ಟ್ರಾವೆಲ್ಸು, ಟೂರ್ಸು, ಸ್ತ್ರೀಯರು, ಗಾರ್ಮೆಂಟ್ಸು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕಟ್ಟಿಂಗು. ನನಗೆ ಗೊತ್ತೇ ಇಲ್ಲ, ಮೊನ್ನೆ ಯಾರೋ ಒಬ್ಬ ಕೇಶಾಲಂಕಾರ ಮಾಡತಕ್ಕಂಥ ವ್ಯಕ್ತಿಯ ಇಂಟರ್ವ್ಯೂ ಏನೋ ಯಾರೋ ನನ್ನ ಟೀಮ್ ಫಾರ್ವರ್ಡ್ ಮಾಡಿದ್ರು. ಅದನ್ನು ಮಿನಿಮಮ್ ಕೇಶಾಲಂಕಾರಕ್ಕೆ 1 ಲಕ್ಷದ ಮೇಲೆ ಸ್ಟಾರ್ಟ್ ಆಗುತ್ತಂತೆ. ಸೆಲೆಬ್ರಿಟೀಸ್ಗೆ ನಾನು ಚಾರ್ಜ್ ಮಾಡೋದು ಹೇಳೋಕ್ಕಾಗಲ್ಲ, 1 ರಿಂದ 2 ಲಕ್ಷ ಮಿನಿಮಮ್ ಚಾರ್ಜಸ್ ಅಂತ. ನನಗೆ ಗೊತ್ತೇ ಇಲ್ಲ. ಇವತ್ತಿಗೂ ನಾನೊಂದು 300 ರೂಪಾಯಿ, 150, 200 ರೂಪಾಯಿ ಆಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ತಟ್ತಾನೆ. ಸ್ವಲ್ಪ ಫ್ರೋಜನ್ ಶೋಲ್ಡರ್ ಅಂದ್ರೆ ಚಿಕ್ಕದಾಗಿ ಒಂದು ಮಸಾಜ್ ಮಾಡ್ತಾನೆ. 2 ತಿಂಗಳಿಗೊಮ್ಮೆ ಹೋಗ್ತಾನೆ ಪುಣ್ಯಾತ್ಮ. ನಾನು ಇನ್ನೊಂದು 50, 100 ಎಕ್ಸ್ಟ್ರಾ ಕೊಟ್ಬಿಡ್ತಾನೆ. ನಮ್ಮ ತಲೆನ ಮುಟ್ಟಿ, ಪುಣ್ಯಾತ್ಮ ಏನೇನು ಕಸ ತುಂಬ್ಕೊಂಡಿದ್ಯೋ ಈ ತಲೆಯಲ್ಲಿ, ಏನೇನು ದುರ್ಬುದ್ಧಿ ತುಂಬ್ಕೊಂಡಿದೆಯೋ ಈ ತಲೆಯಲ್ಲಿ, ಏನೇನು ವಿಕಾರಗಳು ತುಂಬ್ಕೊಂಡಿದ್ದಾವೋ, ಏನೇನಿದಾವೋ ಈ ದೇಹದಲ್ಲಿ, ಇದನ್ನ ಯಾವುದು ನೋಡಿದೆ ಪುಣ್ಯಾತ್ಮ ನಮ್ಮನ್ನ ಮುಟ್ಟಿ ಆ ಕೇಶ ದೊಡ್ಡ ಡೇಂಜರ್ ಪಾಯ್ಸನ್ ಇನ್ಯಾವುದೂ ಇಲ್ಲ, ಕಟ್ ಮಾಡಿ ನೀಟಾಗಿ ಶೇಪ್ ಕೊಟ್ಟು, ಗಡ್ಡ ಶೇಪ್ ಕೊಟ್ಟು, ಇದು ಕೊಟ್ಟು ಮುಟ್ಟಿ ಅದೆಲ್ಲ ಪೌಡ್ರ್ ಹಾಕಿ ಏನೇನೋ ಹಾಕಿ ಈ ಥರ ಎಲ್ಲ ಅಲಂಕಾರ ಮಾಡಿ ಕಳಿಸು. ನನ್ನ ಮಟ್ಟಕ್ಕೆ ಒಂದು 50, 100 ಕೊಡ್ತಾನೆ. ತುಂಬ ಆತ್ಮೀಯ. ಹೋದಾಗೆಲ್ಲ ಉತ್ತರ ಭಾರತೀಯ ವ್ಯಕ್ತಿ. ನಂಗೆ ಅಷ್ಟೇ ಗೊತ್ತಿರೋದು ಇವತ್ತಿಗೂ. ನೋಡಿದ್ರೆ 1 ಲಕ್ಷ, 1 ಲಕ್ಷ 2 ಲಕ್ಷ ಫೀಸು. ಯಪ್ಪ, ನಾನು ಬಂದು ನನ್ನ ಆತ್ಮೀಯರನ್ನ ಕೇಳಿದೆ, ಇನ್ನೂ ಇದೆ ಅಂದ್ರು. ಅಮ್ಮ, ಇದಾರಪ್ಪ ಪುಣ್ಯವಂತರು. ನೋಡಿ, ಇದನ್ನೇ ಹೇಳೋದು, ಕೆಲಸವನ್ನ ಪ್ರೀತಿಸಿ, ಆ ಕೆಲಸದಲ್ಲಿ ನೀವು ದೀಕ್ಷೆ ಪಡೆಯಿರಿ, ಸಿದ್ಧತೆ ಪಡೆಯಿರಿ. ಅದೊಂದು ನೋಡಿ, ಆ ಮ್ಯಾಜಿಕ್ಕು ಇದೆ. ನನ್ನ ಜಾತಕದಲ್ಲೂ ತುಂಬಾ ದೊಡ್ಡವರಿಗೆ ತುಂಬಾ ದೊಡ್ಡದಾದಂಥ ಒಂದು ಫೀಸ್ ಇದೆ. ಅದು ನಿಮ್ಗೆ ಕೇಳಿದ್ರೆ ನಿಮ್ಗೆ ಗಸಕ್ ಅನ್ನತ್ತೆ. ಬಿಡಿ, ನೀವು ಪುಟ್ಟ ಮಕ್ಕಳು, ನೀವು ತಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣ ಫೀಸು ಕುಳಿತುಕೊಂಡು ನಿಮ್ಮ ಜೊತೆ ಮಾತಾಡ್ತಿರ್ತಾರೆ. ನಿಮ್ ಕೈಯಲ್ಲಾಗಲ್ಲ. ಇದನ್ನ ಹೇಳೋಕೆ ಗುರುಗಳೇ ಇದೇ ಜಾಸ್ತಿ ಅನ್ನೋರು ಇದ್ದಾರೆ ಮಕ್ಕಳೇ, ನಿಜವೇ. ನಿಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡವರಿಗೆ ದೊಡ್ಡದಾದಂಥ ಒಂದು ವ್ಯವಹಾರ, ವ್ಯವಸ್ಥೆ, ಕೆಲಸ, ಫ್ಯಾಕ್ಟ್ರಿ, ಇನ್ವೆಸ್ಟ್ಮೆಂಟ್ ಈ ಥರದ್ದು ಹೊಂದಿದ್ದಾಗ ಅದರದ್ದು ಲೆಕ್ಕಾಚಾರ ಬೇರೆ. ಅದನ್ನ ನೆನೆಸ್ಕೊಂಡು ನಮ್ಮ ಗುರುಗಳು ಹೇಳಿದ್ರು, ಇದು ಇದೆಯಲ್ವೇನೋ. ಅಂಥವ್ರು ಅಲ್ಲಿಗೆ ಹೋಗ್ತಾರೆ ಕಣೋ, ಮಾಡಿಸ್ಕೋತಾರೆ. ಹೌದು, ಯಾವ ಕೆಲಸವಾದರೂ ನೀವು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಲಕ್ಷಗಳಲ್ಲೆಲ್ಲ ಕೋಟಿಗಳಲ್ಲಿ ಸಂಪಾದಿಸ್ಬೋದು. ಹೌದು, ಇದೆ. ನನ್ನ ಗುರುಗಳು ನೀವು ನಂಬೋಲ್ಲ, ಕೋಟಿಗಳಲ್ಲಿ ಫೀಸು, ಕೋಟಿಗಳಲ್ಲಿ. ಜ್ಯೋತಿಷವನ್ನಾಗ ಅನ್ಕೋಬೇಡಿ, ಅವ್ರು 100 ಕೇಸ್ ಮುಟ್ಟಿದ್ರೆ ಅಂದ್ರೆ 100 ಸಕ್ಸಸ್. ಅದು ಅವ್ರ ಹತ್ರ ಹೆಂಗ್ ಗೊತ್ತಿರ, ಕೇಸ್ ಕಳಿಸ್ಬೇಕು. ಮೊದಲೇ ಸ್ಟಡಿ ಮಾಡ್ತಾರೆ, ಮಾಡಿಬಿಟ್ಟು ಅದಕ್ಕೊಂದು ವೈದಿಕ ದಿಗ್ಬಂಧನ ಇದೆ ಅಂದ್ರೆ ಆಗ ಹೇಳ್ತಾರೆ, ಆಯ್ತು ಇದನ್ನ ಮಾಡ್ತಾನೆ, ಈ ಥರದ್ದು ಈ ಥರದ್ದು ಈ ಥರದ್ದು ಈ ಥರ ಮಾಡ್ತಾರೆ ಎದುರುಗಡೆ ಕೂಡ.
ಆ ತಾಕತ್ತಿನ ವ್ಯಕ್ತಿ. ಒಬ್ಬ ಇವತ್ತು ಅವರಿಲ್ಲ. ಬಯೋರು ನನ್ನ, ಏನೋ ಚಿಲ್ಲರೆ ಬುದ್ಧಿ, ಚಿಲ್ಲರೆ ತರ ಯೋಚನೆ ಮಾಡ್ತೀಯಾ ಅಂತ. ಕೆಳಮಟ್ಟದಿಂದ ಬಂದಿದ್ದೇನೆ ಗುರುಗಳೇ ಈ ವಿದ್ಯೆ. ತುಂಬಾ ಒದ್ದಾಡಿ ಮೈಲಕ್ಕೆ ಬಂದಿದ್ದೇನೆ. ಆ ಒದ್ದಾಟದ ವ್ಯಕ್ತಿಗಳನ್ನು ಅದರಲ್ಲಿ ಹುಡುಕ್ತಿರ್ತಾನೆ. 1,00,000ದಲ್ಲಿ 1-2-3 ಯುಗ ಪುರುಷರಿದ್ದಾರೆ, ಲಕ್ಷಕ್ಕೊಬ್ಬರಿದ್ದಾರೆ, ಕೋಟಿಗೊಬ್ಬರಿದ್ದಾರೆ ಅಂಥವ್ರನ್ನ ಹುಡುಕಿ ಸಮಾಜಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಹುಡುಕಾಟ. ಬರೀ ಹೀಗೆ ಇರೋದಾ ಅಂತ ನೋಡಿ. ಅದಕ್ಕೆ ಹೇಳ್ತಿದ್ದಾನೆ ಮಕ್ಕಳೇ, ಬರೀ ಒಂದು ಕೆಲಸವನ್ನ ನೋಡಿ. ಪೊರಕೆ ಅಂತ ಹೇಳ್ತೇವೆ. ಒಂದು ಫೇಮಸ್ ಹೋಟೆಲ್ ಪೊರಕೆ ಇಲ್ದೇ ಇಲ್ಲ, ಅದೇ ಒಂದು ದೊಡ್ಡ ನ್ಯೂಸ್ ಆಗಿತ್ತು. ಪೊರಕೆನಲ್ಲಿ ಹಿಂಗ್ ಮಾಡ್ತಾರೆ ಅಂತ. ಹೌದು, ಪೊರಕೆನಲ್ಲೇ ಮಾಡೋದು. ಆ ದೋಸೆ ಹಾಕ್ಬೇಕಾದ್ರೆ ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆ ಅಂತ ತೆಂಗಿನ ಗರಿಯ ಪೊರಕೆ ತಂದು ಇಟ್ಕೊಂಡಿದ್ದಾರೆ, ಸ್ಪೆಷಲ್ ಆಗಿ ಮಾಡಿಸಿ ಬಂದು. ಪೊರಕೆ ಅಂತೀವಿ ನಾವು, ಒಂದು 10 ರೂಪಾಯಿ 20 ರೂಪಾಯಿ ಪೊರಕೆ ಅಂತ ಹೇಳ್ತೀವಿ ನೋಡಿ. ಆ ದೋಸೆ ಫೇಮಸ್, ಆ ಹೋಟೆಲ್ ಫೇಮಸ್. ಇವತ್ತು 10 ಕೋಟಿಯ ವ್ಯವಹಾರ. ಪೊರಕೆ ಅಂತ ಅಲ್ಲ, ಅದೊಂದು ಕಲೆ. ಆ ದೋಸೆ ಹೋಟ್ಲೆ ದೊಡ್ಡದಾಗಿದೆ. ನಾನು ನೋಡಿದ್ದೇನೆ, ಒಂದು ಗೋಬಿ ಹೋಟೆಲ್ ಆಗಿದೆ. ಒಂದು ಪನ್ನೀರ್ ನೋಡ್ಬೇಕು, ಆ ಪನ್ನೀರ್ ಸ್ಪೆಷಲ್ ಮಾಡೋದು ನೋಡ್ಬೇಕು. ಜನ ಕ್ಯೂ, ಓ ಮೈ ಗುಡ್ನೆಸ್, ಕ್ಯೂ. ಆ ವಿಡಿಯೋ ತೋರಿಸಿದ್ರು ಆ ಹೋಟ್ಲವರು, ನನಗೆ ಎಷ್ಟು ಆನಂದ ಆಗ್ಬಿಡ್ತು ಅಂದ್ರೆ, ಪುಣ್ಯಾತ್ಮ ಚೆನ್ನಾಗಿರಪ್ಪ. ಇವ್ರಿಗೆ ಲಾಸ್ಟ್ ಆಗುತ್ತೆ, ಇವ್ರು ಮಾಡಬಾರ್ದು ಅಂದ್ರೆ ಅವ್ರು ಮಾಡಿ ನಷ್ಟ ಆಗಿದ್ದಾರೆ. ನೀವ್ ಹೇಳಿದ್ರಿ ಗುರುಗಳೇ, ಅವ್ರಿಗೆ ಆಗಿದೆ. ನಿಮಗ್ ಕೈಗೂಡುತ್ತೆ ನೀವು ಮಾಡಿ ಅಂದೆ, ಆಗಿದೆ ಅಂದ್ರು. 1000 ಜನ ಕ್ಯೂ ನಿಂತಿರ್ತಾರೆ. ಯಾಕೆ ಹೇಳಿ? ಪ್ರೀತಿ, ಆ ಒಂದು ಅನುಬಂಧ, ಆ ಅನುರಾಗ, ಆ ಚೈತನ್ಯ, ದಟ್ ಈಸ್ ದಿ ಸಕ್ಸಸ್. ಇಲ್ಲ, ಏನು ಕಷ್ಟಪಡದೆ, ಪ್ರೀತಿಸದೆ, ಅಲ್ಲೊಂದು ತ್ಯಾಗ ಮಾಡದೆ. ಇವತ್ತು ಮೀನ ರಾಶಿ, ನೀವೆಷ್ಟು ಕಳೆದಿದ್ರು ಅಷ್ಟು ಡಬಲ್ ಪಡೆಯತಕ್ಕಂಥ ಸುಯೋಗ ನಿಮ್ಮದಾಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.